ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಟಿವಿಯ ವಿನೂತನ ಪ್ರಯತ್ನವಾಗಿ ಮಾರ್ಚ್ 1ರಿಂದ ಮಾರ್ಚ್ 31ರವರೆಗೆ 31 ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ದೀವಿ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ಪ್ರತಿದಿನ ಸಂಜೆ 6 ಗಂಟೆಗೆ ಸಿಟಿವಿಯಲ್ಲಿ ಪ್ರಸಾರವಾಗಲಿದೆ. ಮತ್ತೆ ಅದೇ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲೂ ಸಹ ಸಿಟಿವಿಯಲ್ಲಿ ಅಪ್ಲೋಡ್ ಆಗುತ್ತದೆ. ಖಂಡಿತ ನೀವೆಲ್ಲರೂ ಸಹ ನೋಡಬಹುದು. ಈ ಒಂದು ನಿಟ್ಟಿನಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವರ ಬಗ್ಗೆ ಹೇಳಬೇಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿಯೇ ತಮ್ಮ ಜೀವನವನ್ನ ತೊಡಗಿಸಿಕೊಂಡಿರುವಂತಹ ಉತ್ತಮ ಶಿಕ್ಷಕಿ ಮತ್ತು ಉತ್ತಮ ಶಾಲಾ ನಿರ್ವಹಣೆಯ ಮಹಿಳಾ ಸಾಧಕಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಮೇಡಮ್ ಅವರು 20 ವರ್ಷಗಳಿಂದ ತಮ್ಮ ಜೀವನವನ್ನೇ ಶಿಕ್ಷಣಕ್ಕಾಗಿ ಮುಡಿಪಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಉತ್ತಮವಾದ ತಮ್ಮದೇ ಆದಂತಹ ಒಂದು ಚಾಪನ್ನ ಮೂಡಿಸಿಕೊಂಡಿದ್ದಾರೆ. ಸೊ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರ ಪರಿಚಯದಿಂದಲೇ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಡಮ್ ಅವರಿಗೆ ಸ್ವಾಗತವನ್ನ ಬಯಸೋಣ. ಮೇಡಮ್ ನಮಸ್ಕಾರ. ಮೇಡಮ್, ನಮ್ಮ ಒಂದು ಸಿಟಿವಿ ಕರೆಗೆ ಹೂಗೊಟ್ಟು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಗೆ ಧನ್ಯವಾದಗಳು ಮೇಡಮ್. ಮೊದಲಿಗೆ ನಿಮ್ಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಅವರ ಇಂಟ್ರೊಡಕ್ಷನ್ ಆದ್ರೆ ನೋಡೋಣ. ಮೇಡಮ್ ಅವರ ನೇಮ್ ಬಂದು ಶೈಲಜಾ, ವೈಫ್ ಆಫ್ ವೆಂಕಟೇಶ್. ಮೇಡಮ್ ಅವರು ಡಿಗ್ರಿ ಹೋಲ್ಡರ್, ಫೌಂಡರ್ ಅಂಡ್ ಚೇರ್ಮನ್ ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಈ ಒಂದು ಇನ್ಸ್ಟಿಟ್ಯೂಷನ್ ನ ಫೌಂಡರ್ ಅಂಡ್ ಚೇರ್ಮನ್ ಆಗಿ 20 ವರ್ಷಗಳಿಂದ ಮೇಡಮ್ ಅವರ ಸಂಪೂರ್ಣ ಜೀವನದ ಅವಧಿಯನ್ನ ಶಿಕ್ಷಣಕ್ಕಾಗಿ ಮುಡಿಪಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಸಾಮಾನ್ಯ ಜನರಿಗೂ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಮತ್ತು ಶಾಲಾ ನಿರ್ವಾಹಕರಾಗಿ ಉತ್ತಮವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಇಂತಹ ಪೋಷಕರು ಸಹ ಆ ಸ್ಕೂಲಲ್ಲಿ ಮೇಡಮ್ ಅವರ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಷನ್ ಏನಿದೆ ಆ ಸ್ಕೂಲಲ್ಲಿ ತಮ್ಮ ಮಕ್ಕಳನ್ನ ಓದಿಸಿರೋ ಪ್ರತಿಯೊಬ್ಬ ಪೋಷಕರು ಹೇಳ್ತಾರೆ ಮೇಡಮ್ ಅವರ ಕೇರ್ ಹೇಗಿರುತ್ತೆ ಮಕ್ಕಳ ಮೇಲೆ, ಮೇಡಮ್ ಅವರ ಒಂದು ಕ್ರಮಬದ್ಧತೆ ಹೇಗಿರುತ್ತೆ ಶಿಕ್ಷಣದ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ವಿಚಾರಗಳನ್ನ ಮೇಡಮ್ ಅವರ ಬಾಯಿಂದನೇ ತಿಳ್ಕೊಳ್ಳೋಣ. ಮೇಡಮ್, ಮೊದಲಿಗೆ ನೀವು 20 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರಕ್ಕಾಗಿ ನೀವು ನಿಮ್ಮ ಜೀವನವನ್ನೇ ಮುಡಿಪಿಟ್ಟು ಪೂರ್ಣ ಪ್ರಜ್ಞಾ ಇನ್ಸ್ಟಿಟ್ಯೂಷನ್ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದೀರಾ. ಈ 20 ವರ್ಷದ ಶಿಕ್ಷಣ ಕ್ಷೇತ್ರದ ಅನುಭವ ಹೇಗಿದೆ ಮೇಡಮ್? ಮೇಡಮ್, ಅನುಭವ ಅನ್ನೋಕ್ಕಿಂತ ನಮಗೆ ಖುಷಿಯನ್ನ ಕೊಡುತ್ತೆ. ನಮ್ಮ ಶಿಕ್ಷಣ ಅಂತಂದ್ರೆ ಖುಷಿ ಕೊಡುತ್ತೆ. ಮಕ್ಕಳ ಜೊತೆ ನಲಿತಾ ಅವ್ರ ಜೊತೆ ಆಟ ಆಡ್ತಾ ಹೇಗ ಅವರು ಸ್ಟೆಪ್ ಬೈ ಸ್ಟೆಪ್ ಅವ್ರ ಮುಂದಕ್ಕೆ ಹೋಗ್ತಾ, ಈಗ ಪ್ರಿ-KG ಬಂದಿರೋ ಮಕ್ಕಳು LKG ಮುಗಿಸ್ಕೊಂಡು ಮತ್ತೆ UKG ಮುಗಿಸ್ಕೊಂಡು 10ನೇ ಕ್ಲಾಸ್ ಮುಗಿಸಿ ಮತ್ತೆ PU ಮುಗಿಸಿ ಅವರು ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗೋವಾಗ ನಮ್ಗೆ ಆ ಮಕ್ಕಳು 10ನೇ ಕ್ಲಾಸು PUC ಮುಗಿಸಿ ಆಚೆಗೆ ಹೋಗೋವಾಗ ನಮ್ಗೆ ಅದು ಒಂಥರ ಅನುಭವ ಆಗುತ್ತೆ. ಮತ್ತೆ ನೋವನ್ನ ಕೊಡುತ್ತೆ. ಆಚೆ ನಮ್ ಮಕ್ಳು ಹೋಗ್ತಾ ಇದಾರಲ್ಲ, ನಾವ್ LKG ಇಂದಾನು ನಮ್ ಮಕ್ಕಳನ್ನ ನಾವು ನೋಡಿದ್ವಿ. ಅವ್ರು ಆಚೆಗೆ ಹೋಗೋವಾಗ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ. 2005ರಲ್ಲಿ ನಾವು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ವಿ. 13 ಮಕ್ಕಳಿಂದಾನು ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ನಮ್ಗೆ ಆ ಪುಟ್ ಮಕ್ಕಳು ಅವು ಮಾತಾಡ್ತಾ ಇದ್ದಿದ್ದು, ಇದು ಅವ್ರು ಕಲಿತಾ ಇದ್ದಿದ್ದ ಆಟ ಪಾಠಗಳೆಲ್ಲ ನೋಡಿ ನಮ್ಗೆ ತುಂಬಾನೇ ಖುಷಿ ಕೊಡ್ತಾ ಇತ್ತು. ಅಲ್ಲಿಂದ ನಮ್ಗೆ 800 ಮಕ್ಕಳಿಗೆ ಮತ್ತು 850 ಮಕ್ಕಳಿಗೆ ನಾವು ತಲುಪಿದೀವಿ. ಈಗ ತಲುಪಿದಾಗ ನಮ್ಗೆ ಆ ಮಕ್ಕಳ ಏನು ಕಲಿಕೆ, ಅವ್ರಿಗೆ ನಾನು ಮಾಡೋ ಪಾಠ ಮತ್ತೆ ಅವ್ರ ಜೊತೆ ನಾನು ಬಾಂಡಿಂಗು ಅದೆಲ್ಲಾನು ನನ್ಗೆ ತುಂಬಾ ಖುಷಿನೇ ಕೊಡುತ್ತೆ. ಹೀಗಾಗಿ ನನ್ಗೆ ಅದನ್ನು ಏನು ಆತರ ಶಿಕ್ಷಣ ಕ್ಷೇತ್ರ 20 ವರ್ಷ ನಿಮ್ಗೆ ಒಳ್ಳೆ ಅನುಭವನೇ ಕೊಟ್ಟಿದೆ. ಇನ್ನು ನನಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದ್ರ ಜೊತೆ ನಾನು ಇರ್ಬೇಕು, ಮತ್ತೆ ನನ್ಗೆ ಆ ಶಕ್ತಿ ಬೇಕು ಅಂತೆಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗುಡ್ ಮೇಡಮ್. ನಾನು ಹೇಳಿದ್ನಲ್ಲ, ಶಿಕ್ಷಣ ಕ್ಷೇತ್ರಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ ಅಂತ. ಯಾಕಂದ್ರೆ ನಿಮ್ಮ ಒಂದು ಸ್ಕೂಲಲ್ಲಿ ಓದಿರುವಂತ ಮಕ್ಕಳ ಪೇರೆಂಟ್ಸ್ ಬಾಯಲ್ಲೇ ಕೇಳಿದೀನಿ ನಾನು. ಮೇಡಮ್ ಅವರ ಕೇರ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಬಗ್ಗೆ. ಇವಾಗ ಸ್ಲೋ ಲರ್ನರ್ಸ್ ಇರ್ತಾರೆ, ಅವ್ರಿಗೂ ಕೂಡ ಒಳ್ಳೆ ಒಂದು ಪ್ರೀತಿಯಿಂದಾನೇ ಅವ್ರಿಗೆ ಒಳ್ಳೆ ಕ್ರಮಬದ್ಧವಾಗಿ ಅವರಿಗೆ ಆದಂತಹ ಒಂದು ಅವ್ರ ಮಕ್ಕಳಿಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ, ಅವ್ರಿಗೆ ಯಾವ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ರೀತಿಯಲ್ಲಿ ಹೇಳ್ಕೊಡ್ತಾರೆ ಅಂತ ಸುಮಾರು ಜನ ಪೇರೆಂಟ್ಸ್ ಹೇಳಿದ್ದಾರೆ. ಸೊ ನಂಗೆ ಆವಾಗಲೇ ಅರ್ಥ ಆಯ್ತು ಎಷ್ಟು ಚೆನ್ನಾಗಿ ಅವರು ಒಂದು ಪಾಠ ಕಲಿಕೆಗಳನ್ನ ಸ್ಕೂಲಲ್ಲಿ ಕಲಿಸ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಇವತ್ತು ನೀವು ಈ ಸೀಟಲ್ಲಿ ಕೂತಿದ್ದೀರಾ ಮೇಡಮ್ ಅಂತ ಹೇಳ್ಬೋದು. ಅದು ನಮ್ ಕರ್ತವ್ಯ ಮೇಡಮ್. ಹೌದು, ಗುರು ಖಂಡಿತ ನಾವು ಮಾಡ್ಬೇಕಾಗಿರೋ ಕರ್ತವ್ಯ. ಹೌದು, ನಿಜ ಮೇಡಮ್. ಆ ಒಂದು ಕರ್ತವ್ಯ ಅನ್ನೋದು ಆ ನ್ಯಾಯನ ನಾವು ಒದಗಿಸ್ಕೊಡ್ಬೇಕು. ಅವ್ರು ಕಟ್ಟಿರೋ ಫೀಸ್ ಎಲ್ಲ ನಮ್ಗೆ ಆ ನ್ಯಾಯನ ಅವ್ರು ಒದಗಿಸ್ಕೊಟ್ಟು ಖುಷಿ ಪಟ್ಟು ನಮ್ಗೆ ಅವ್ರಿಗೊಂದು ಮ್ಯಾಮ್ ಥ್ಯಾಂಕ್ ಯು ಅಂತ ಹೇಳಿದಾಗ ಆ ಖುಷಿನೇ ಬೇರೆ ತರ. ಹೌದು ಮೇಡಮ್. ಯಾಕಂದ್ರೆ
ಕೆಲವೊಂದು ಸೇವೆಗಳಿಗೆ ಎಲ್ಲದಕ್ಕೂ ಸಹ ನಾವು ಅದಕ್ಕೆ ಫಲಿತವಾಗಿ ಮತ್ತೇನೋ ಪಡ್ಕೊಳ್ಳೋ ಆಸೆ ಇರಬಾರ್ದು. ಕೆಲವೊಂದು ಒಂದು ಸಹಾಯಗಳಿಂದ ನಾವು ಮಾಡೋ ಕೆಲವೊಂದು ವೃತ್ತಿಯಿಂದ ಸೇವೆಯಿಂದ ಒಂದು ಥ್ಯಾಂಕ್ ಯು ಅನ್ನೋ ಗ್ರಾಟಿಟ್ಯೂಡ್ ಅನ್ನೋ ಒಂದು ಥ್ಯಾಂಕ್ ಯು ನಮ್ಮ ಮನಸ್ಸಿಗೆ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಇದು ಎಲ್ಲರೂ ಸಹ ಒಪ್ಕೊಳ್ಬೇಕಾಗಿರುವಂತ ವಿಚಾರ ಮೇಡಮ್. ಅದು ಬಹುಶಃ ನಿಮಗೆ ಜಾಸ್ತಿ ಸಿಕ್ಕಿದೆ. ಎಸ್. ಮತ್ತೆ ನೀವು ಒಂದು ಮಹಿಳೆಯಾಗಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಬೇಕಾದ್ರೆ ಬಹುಶಃ ತುಂಬಾ ಸ್ಟ್ರಗಲ್ಸ್ ನ ಫೇಸ್ ಮಾಡಿರ್ತೀರಾ. ಆ ತರ ಸ್ಟ್ರಗಲ್ಸ್ ಏನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದೆಯಾ? ಇಲ್ಲ ಮ್ಯಾಮ್, ನನಗೇನು ಸ್ಟ್ರಗಲ್ ಅಂತ ಅನ್ಸ್ಲಿಲ್ಲ. ನನಗೆ ಸ್ಟ್ರಗಲ್ಗಿಂತ ನನಗೆ ಒಳ್ಳೆ ನಾನು ಇದರಲ್ಲಿ ವೃತ್ತಿಯಲ್ಲಿ ಇದ್ದೀನಿ, ನಾನು ಒಳ್ಳೆ ಸಂಸ್ಥೆಯನ್ನ ನಡೆಸ್ತಾ ಇದ್ದೀನಿ, ಮಕ್ಕಳಿಗೆ ಒಂದು ವಿದ್ಯೆಯನ್ನ ಕೊಡ್ತಾ ಇದ್ದೀನಿ. ಅವ್ರಿಗೆ ನಾವು ಒಂದು ಕ್ರೀಡೋ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತೆ ವಿಜ್ಞಾನ ಮತ್ತು ಸಂಸ್ಕೃತಿಯ ಬಗ್ಗೆ ಅವ್ರಿಗೆ ಅರಿವನ್ನ ಮೂಡಿಸ್ತಾ ಇದ್ದೀವಿ. ನಾವು ಹೇಗೆ ನಮ್ಮ ಸಂಸ್ಕಾರ ಇದನ್ನೆಲ್ಲ ನಾವು ಹೇಗ್ ಕಲಿಸ್ಬೇಕು, ಇದನ್ನೆಲ್ಲ ನಾವು ನಮ್ಮ ಈ ಇದ್ರ ಜೊತೆ ಮಕ್ಕಳ ಜೊತೆ ನಾವು ಬಾಂಡಿಂಗ್ ಅನ್ನ ಬೆರೆತು ಅವ್ರ ಜೊತೆ ಹೇಗ್ ಅದನ್ನ ಮುಂದುವರಿಸಬೇಕು, ಹೊಸ ಹೊಸ ಕಾನ್ಸೆಪ್ಟ್ಸ್ ನ ಹೇಗ್ ತರಬೇಕು, ಈ ಇದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ದೇ ಇರೋಂತ ಕಾನ್ಸೆಪ್ಟ್ಸ್ ನಮ್ಮ ಸ್ಕೂಲಲ್ಲಿ ಹೇಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕು. ಕ್ರೀಡೋ ಅಂದ್ರೆ ಮಕ್ಕಳು ಈಗ ಅವ್ರನ್ನ ಈ ಆಟ ಪಾಠಿಕೆಗಳಲ್ಲಿ ನಾವು ಯಾವಾಗ್ಲೂ ಓದು 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 ಅಂತೇಳೇನೆ ನಾವು ಫೋರ್ಸ್ ಮಾಡ್ತೀವಿ. ಅದನ್ನ ಅವ್ರು ಆ ಮೆಟೀರಿಯಲ್ಸ್ ಏನಿದೆ ಅದನ್ನ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಏನಿದೆ ಅದರಿಂದನೇ ಇವಾಗ 2 1s are 2 2 2s are 4 ಅಂತ ಹೇಳಿದಾಗ ಅದು ಅವರು ಆ ಇದನ್ನ ಆಟಿಕೆಗಳಲ್ಲೇ ಅದನ್ನ ಇಟ್ಟು ಅವರು ಅದನ್ನ ಪ್ರೊನೌನ್ಸಿಯೇಷನ್ ಮಾಡ್ತಾರೆ, ಕಲಿತಾರೆ. ಅದನ್ನ ನಾನು ಮೊನ್ನೆನೇ ಗಮನಿಸಿದೀನಿ. ನಾನು ಇದ್ರ ಜೊತೆ ಕೂತ್ಕೊಳ್ತೀನಿ, ಮಕ್ಕಳ ಜೊತೆ ಕೂತ್ಕೊಳ್ತೀನಿ. ಮತ್ತೆ ಅವ್ರು ಟ್ರೈನಿಂಗ್ ಮಾಡೋವಾಗ್ಲೂನು ನಾನು ಅವ್ರ ಜೊತೆ ಕಲಿಯೋದಕ್ಕೆ ಕೂತಾಗ ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋವಾಗ ನಾನು ಕಲ್ತ್ಕೊಳ್ತೀನಿ ಮ್ಯಾಮ್. ಅದ್ ಹೇಗ್ ಮಾಡ್ತಾ ಅದೊಂಥರ ಖುಷಿ ಕೊಡುತ್ತೆ ಕಲ್ತು ಅದನ್ನ ಮುಂದೆ ಹೋದಾಗ. ಇವಾಗ ನಮ್ಗೆ 101 ಅಷ್ಟಕ್ಕೆ ನಾವು ಮೊದ್ಲು ಕಲಿತಿದ್ವಿ, ಈಗಿಲ್ಲ 1000 ಮೇಲೆ ಅವರು ಮಕ್ಕಳು ಕಲಿತಾರೆ ಆ ಮೆಟೀರಿಯಲ್. ಮತ್ತೆ ಒಲಿಂಪಿಯಾಡ್ ಎಕ್ಸಾಮ್ಸ್ ಅಂದ್ರೆ ನಾವು ಈಗ ಚಿಕ್ಕ ಮಕ್ಕಳದ್ದು ಇದಾಯ್ತು, 3ನೇ ಕ್ಲಾಸಿಂದ ಒಲಿಂಪಿಯಾಡ್ ಎಕ್ಸಾಮ್ಸ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ IIT ನೀಟ್ ಇದನ್ನ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗು ನಾವು ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಈಗ PUC ಗೆ ಮಕ್ಕಳು ಅದನ್ನ ಆರಾಮಾಗಿ ಈಸಿಯಾಗಿ ಅವರು ಅದನ್ನ ಕಲಿತಾರೆ, ಕಲ್ತು ಮತ್ತೆ JEE ಕ್ಲಾಸಸ್ ನ ಅವರು ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಇಲ್ಲೇನೆ ಕಲ್ತು ಬಿಟ್ಟಿರ್ತಾರೆ ಅವರು. ಅದನ್ನ ಅವರು ಮುಂದಕ್ಕೆ ಈಸಿಯಾಗಿ ಅದನ್ನ ಎಕ್ಸಾಮ್ಸ್ ನ ಕಂಡಕ್ಟ್ ಇದ್ ಮಾಡ್ಕೊಳ್ತಾರೆ, ಬರೆಯಕ್ಕೆ ಈಸಿ ಆಗುತ್ತೆ ಮತ್ತೆ ಅಟೆಂಡ್ ಮಾಡಕ್ ಈಸಿ ಆಗುತ್ತೆ, ಭಯ ಇಲ್ದೆ. ಮೊನ್ನೆ ಒಂದ್ ಮಗು ಹೇಳ್ತು ನನ್ಗೆ, ಮ್ಯಾಮ್ ನಾನು JEE ಎಕ್ಸಾಮ್ಸ್ ನ ಈಸಿಯಾಗಿ ನಾನು ಮಾಡ್ಕೊಂಡು ಬಂದೆ ಮ್ಯಾಮ್, ಅಷ್ಟು ನಮ್ಗೆ ಇದಿತ್ತು, ಕಲ್ತಿದ್ವಿ, ಇಲ್ಲಿಂದಾನೆ ನಾವು ಅದನ್ನ ಬೇಸ್ ಬಿದ್ದಿತ್ತು ಅಂತ ಹೇಳಿ ಅವರು ಸ್ಟ್ರೈಕ್ ಮಾಡೋದು ಇದನ್ನ ಅದೆಲ್ಲ ಇಲ್ಲೇ ಕಲ್ತು ಬಿಟ್ಟಿರ್ತಾರೆ. ಆಗ ಅವ್ರಿಗೆ ಈಸಿ ಆಗುತ್ತೆ. ಹೌದೌದು. ನೋಡಿ, ಈ ಒಂದು ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೇಡಮ್ ಹೇಳಿದ್ರು, ಒಂದೆರಡು ಎಕ್ಸಾಂಪಲ್ ಅಲ್ಲಿ ಸೂಪರ್ ಆಗಿ ಹೇಳಿದ್ರು. JEE ಎಕ್ಸಾಮ್ಸ್ಗೆಲ್ಲ ನಾವ್ ಇಲ್ಲೇ ಪ್ರಿಪೇರ್ ಮಾಡ್ತೀವಿ, ಇಟ್ಸ್ ಈಸಿ ಫಾರ್ ದ ಫ್ಯೂಚರ್. ಅಂದ್ರೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಈಸಿ ಆಗುತ್ತೆ, ಕಷ್ಟ ಆಗೋದಿಲ್ಲ, ಅಯ್ಯೋ ಅದನ್ನ ಬರಿಬೇಕಾ ಅನ್ನೋ ಒಂದು ಭಯ ಇರೋದಿಲ್ಲ. ಸೊ ದಿಸ್ ಇಸ್ ಅ ವೆರಿ ಗುಡ್ ಮೆಥಡ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರು ಮೇಡಮ್, ನಾವು ಪ್ರಾಕ್ಟಿಕಲ್ ಆಗಿ ಕಲಿಸ್ತೀವಿ. ಈಗ ಟೇಬಲ್ಸ್ ನ ನೀವು ಬುಕ್ಕಲ್ಲಿ ಬರೆದ್ಬಿಟ್ಟು ನೀವು ಆ ತರ ಲೈನ್ಸ್ ಆಗ್ಬಿಟ್ಟು 2 1s are 2 2 2s are 4 ಅಂತ ಬರೀರಿ ಅಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಇಟ್ಸ್ ಡಿಫಿಕಲ್ಟ್. ಅದು ಬೇಗ ಎಲ್ಲರಿಗೂ ಮೆಮೊರಿಯಲ್ಲಿ ಇರೋದಿಲ್ಲ. IQ ಪವರ್ ಜಾಸ್ತಿ ಇರುವಂತ ಮಕ್ಕಳಿಗೆ ಇರಬಹುದು, ಬಟ್ ಕೆಲವರಿಗೆ ಸ್ಲೋ IQ ಪವರ್ ಇರುವಂತ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸಿ ಅದನ್ನ ಅವ್ರ ಕೈಯಿಂದ ವಸ್ತುಗಳನ್ನ ಇಟ್ಟು ಕಣ್ಣಿಂದ ನೋಡಿದಾಗ ಅದು ಚೆನ್ನಾಗಿ ಮೆಮೊರಿಯಲ್ಲಿ ಉಳಿಯುತ್ತೆ. ಇದು ಯಾವ್ದು ಇನ್ನೂ ಒಂದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನಾವು 3 hours ಒಂದು ಫಿಲಿಮ್ ನೋಡ್ತೀವಿ, ಬಟ್ 3 hours ಫಿಲಿಮ್ ನ ಫುಲ್ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಮಕ್ಕಳಾಗ್ಲಿ ದೊಡ್ಡವರಾಗಿರ್ಲಿ. ಯಾಕೆಂದ್ರೆ ಅದನ್ನ ಅವರು ಫೀಲ್ ಆಗಿರ್ತಾರೆ, ಕಣ್ಣಲ್ಲಿ ನೋಡಿರ್ತಾರೆ, ಕಿವಿಯಲ್ಲಿ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾರೆ. ಯಾವುದೇ ಒಂದು ಡೈಲಾಗ್ ಆಗ್ಲಿ ಹೌದು ಇದಾದ್ಮೇಲೆ ಇದೇ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ಈ ರೀತಿ ಪ್ರಾಕ್ಟಿಕಲ್ ಆಗಿ, ಜಸ್ಟ್ ಇಟ್ಸ್ ಓನ್ಲಿ ಎಕ್ಸಾಂಪಲ್ ಅಷ್ಟೇ. ಸೊ ಈ ರೀತಿ ಪ್ರಾಕ್ಟಿಕಲ್ ಆಗಿ ಕಲಿತಾಗ ಸೊ ಅದೆಲ್ಲ ಒಂದ್ ಕಡೆ ತುಂಬಾ ಮೆಮೊರಿಯಲ್ಲಿ ಚೆನ್ನಾಗಿ ಉಳಿಯುತ್ತೆ ಮಕ್ಕಳಿಗೆ. ಆಕ್ಚುಲಿ ಇದು ಇಟ್ಸ್ ಎ ಗುಡ್ ಮೆಥಡ್ ಫಾರ್ ಚಿಲ್ಡ್ರನ್ಸ್ ಅಂತ ಹೇಳ್ಬೋದು. ಅಂಡ್ ಮೇಡಮ್, ನಂತರದ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಗೆ ಒಂದು ಶಿಕ್ಷಣ ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋ ಒಂದು ಆಲೋಚನೆ ಹೇಗ್ ಬಂತು? ಶಿಕ್ಷಣ ಕಟ್ಟಬೇಕು ಅಂತ ನಮ್ಮ ಮೊದಲೇ ಪರಿಸ್ಥಿತಿ, ನಾವು ಓದೋವಾಗ ನಮ್ಗೆ ಆ ತರದ ಶಿಕ್ಷಣ ಕೊಡೋದಕ್ಕೆ ನಾವು ಈಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತಂದಾಗ ನಮ್ಗೆ ಆ ಕೈಗೆಟುಕುವ ಇದ್ರಲ್ಲಿ ಇರ್ಲಿಲ್ಲ ನಮ್ಗೆ. ಈಗ ನಮ್ಮ ಮಕ್ಕಳು ಏನು
ಬಯಸ್ತಾರೋ ಅದನ್ನ ಪೇರೆಂಟ್ಸ್ ಕೊಡೋ ಅಂತ ಇದ್ರಲ್ಲಿ ಇದಾರೆ ಪೇರೆಂಟ್ಸ್ ಮಕ್ಕಳಿಗೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ನಾವು ಒಂದು ಸ್ಟಾರ್ಟ್ ಮಾಡಿದ್ರೆ ಹೊಸದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಮಕ್ಕಳು ಏನೋ ಹೊಸದಾಗಿ ಕಲಿತಾರೆ, ಮತ್ತೆ ಮುಂದೆ ಅವ್ರಿಗೆ ಯೂಸ್ ಆಗುತ್ತೆ ಅದೆಲ್ಲ ಅಂತೇಳಿ ನಾವು ಈ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸ್ಬೇಕು ಅಂತ ಐಡಿಯಾ ಬಂತು. ಸೊ ನೀವು ಒಂದಷ್ಟು ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಹಿಂದಿನ ಕಾಲದಲ್ಲಿ ಶಿಕ್ಷಣಕ್ಕೆ ಅಷ್ಟೇ ಕಷ್ಟ ಇತ್ತು ಬಿಡಿ, ಯಾಕೆಂದ್ರೆ ಬಸ್ ಫೆಸಿಲಿಟಿ ಇರ್ಲಿಲ್ಲ, ನಡ್ಕೊಂಡು ಹೋಗ್ಬೇಕಿತ್ತು, ಬರ್ಬೇಕಿತ್ತು, ಇಷ್ಟೊಂದು ಟೆಕ್ನಾಲಜಿ ಇರ್ಲಿಲ್ಲ, ಓನ್ಲಿ ಟೆಕ್ಸ್ಟ್ ಬುಕ್ಸ್ ಅಂಡ್ ನೋಟ್ ಬುಕ್ಸ್ ಅಷ್ಟೇ ಇತ್ತು, ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಬೇಕಿತ್ತು, ಬರಿಬೇಕಿತ್ತು. ಈಗೆಲ್ಲ ಲ್ಯಾಪ್ಟಾಪ್ ಅಂತೆ, ಸ್ಮಾರ್ಟ್ ಕ್ಲಾಸ್ ಅಂತೆ, ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ತುಂಬಾ ಒಂದು ಸ್ಮಾರ್ಟ್ ಆಗ್ಬಿಟ್ಟಿದೆ ಎಜುಕೇಶನ್ ಅನ್ನೋದು. ಸೊ ಇದು ಒಂದ್ ರೀತಿ ಅಪ್ಡೇಟ್ ಆಗಿದೀವಿ ಅಂತಾನು ಹೇಳ್ಬೋದು. ಬಟ್ ಟೆಕ್ನಾಲಜಿ ಮುಂದುವರೆದಂಗೆ ಶಿಕ್ಷಣ ಕ್ಷೇತ್ರನೂ ಸಹ ತುಂಬಾ ಚೆನ್ನಾಗಿ ಮುಂದುವರಿತಾ ಇದೆ. ಒಂದು ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಮೆಥಡ್ಸ್ ಎಲ್ಲಾನು ಸಹ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೂ ಸಹ ಅಳವಡಿಸಿದೀರಾ ಅಂತ ಅನ್ಸುತ್ತಲ್ವಾ? ಹೌದು. ಸೊ ಹಾಗಾಗಿನೇ ನಿಮ್ಮ ಒಂದು ಶಾಲೆ ಎಷ್ಟೊಂದು ಉತ್ತಮವಾಗಿ ಬೆಳೀತಿರೋದು ನೋಡಿ. ಒಂದು ಮಹಿಳೆ ಒಂದು ಸಂಸ್ಥೆಯನ್ನ ಕಟ್ಟಿ 20 ವರ್ಷ ನಡೆಸೋದು ಅಂತದಿದೆಯಲ್ಲ, ಆಕ್ಚುಲಿ ಇಟ್ಸ್ ಎ ಡಿಫಿಕಲ್ಟ್ ಒಂದು ಏನೋ ಕ್ರಮ ಅಂತ ಹೇಳ್ಬೋದು. ಡಿಫಿಕಲ್ಟ್ ಆಗಿರುವಂತಹ ಒಂದು ಅದು ಕೆಲಸನೇ ಅದು. ಯಾಕೆ ಅಂದ್ರೆ ಅವರು ಮೇಡಮ್ ಅದನ್ನ ಇಷ್ಟಪಟ್ಟು ಮಾಡಿದ್ದಾರೆ, ಅದ್ರಲ್ಲಿ ಅವರು ತಲ್ಲೀನ ಆಗ್ಬಿಟ್ಟಿದ್ದಾರೆ. ಅದು ಯಾವುದು ಕೂಡ ಅವ್ರಿಗೆ ಸ್ಟ್ರಗಲ್ ಅಂತ ಅನ್ಸಿಲ್ಲ, ಯಾವುದು ಕಷ್ಟ ಅಂತ ಅನ್ಸಿಲ್ಲ. ಬಟ್ ಯಾವ ಒಂದು ಕೆಲಸಕ್ಕೆ ಹೋಗ್ಲಿ, ಏನೇ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ, ಅದು ಒಂದು ಮಹಿಳೆ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಯಾವತ್ತಾದ್ರೂ ಒಂದಿನ ಆ ಸ್ಟ್ರಗಲಿಂಗ್ ಪಟ್ಟಿರ್ತಾರೆ. ಬಟ್ ಅವ್ರು ಅದನ್ನ ಇಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ಅದು ಅವ್ರಿಗೆ ಮನಸ್ಸಿಗೆ ಇದು ಸ್ಟ್ರಗಲ್ ಅಂತ ಬಹುಶಃ ಅನ್ಸಿಲ್ಲ, ಗೋಯಿಂಗ್ ಆನ್ ಅನ್ನೋ ತರ ಹೋಗ್ಬಿಟ್ಟಿದ್ದಾರೆ ಮೇಡಮ್. ನಮ್ಮ ಮನೆಯವರು ನನಗೆ ತುಂಬಾನೇ ಸಪೋರ್ಟ್. ಹೌದು ಮೇಡಮ್. ಈಗ ನಮ್ಮ ಮಕ್ಕಳು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರಿಂದ ನಾನು ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ, ಮತ್ತೆ ಏನಾದ್ರು ನಾನು ಕಲೀಲಿಕ್ಕೆ, ನಾನು ಮುಂದುವರಿಲಿಕ್ಕೆ ಸಹಾಯ ಆಗ್ತದೆ. ಖಂಡಿತ ಮ್ಯಾಮ್, ಯಾಕಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಈ ನಿಮ್ಮ ಹಸ್ಬೆಂಡ್ ಆಗಿರುವಂತಹ ವೆಂಕಟೇಶ್ ಸರ್ ಅವ್ರಿಗೂ ಮತ್ತೆ ನಿಮ್ ಚಿಲ್ಡ್ರನ್ಸ್ಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಯಾಕಂದ್ರೆ ಯಾವುದೇ ಒಂದು ಮಹಿಳೆ ಸಕ್ಸಸ್ ಆಗ್ಬೇಕು, ಚೆನ್ನಾಗಿ ಆರಾಮಾಗಿ ಮುಂದುವರಿಬೇಕು ಅಂತಂದ್ರೆ ಹಸ್ಬೆಂಡ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅವರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಸಪೋರ್ಟ್ ಇದ್ದಾಗ ಸೊ ಇನ್ನೊಂದಷ್ಟು ಧೈರ್ಯವಾಗಿ ಮುಂದೆ ಹೆಜ್ಜೆ ಹಾಕೋದಿಕ್ಕೆ ತುಂಬಾ ಒಂದು ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ಬೋದು. ಆ ಸಪೋರ್ಟ್ ನಿಮ್ಗಿರೋದು ಅದೊಂದು ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಜನ ಮಹಿಳೆಯರು ಇವತ್ತು ಸೊಸೈಟಿಯಲ್ಲಿ ತಮ್ಮ ಕೆಲಸವನ್ನ ಯಾರ ಸಪೋರ್ಟ್ ಇಲ್ದ್ರು ಒಬ್ಬರೇ ಪರದಾಡ್ಕೊಂಡು ತಮ್ಮ ಕೆಲಸವನ್ನ ನಿರ್ವಹಿಸ್ಕೊಂಡು ಅವ್ರು ಮಾಡ್ತಾರೆ ಅಂತ ಬಿಸ್ನೆಸ್ ನ ನಿರ್ವಹಿಸ್ಕೊಂಡಿರುವಂತ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ. ಅಂತದ್ರಲ್ಲಿ ಯಾರೋ ಒಬ್ಬರಿಗೆ ಸಹಾಯಕ್ಕಿದ್ದಾರೆ, ಹಿಂದೆ ಇದ್ದಾರೆ ಅಂತಂದ್ರೆ, ಬ್ಯಾಕ್ ಬೋನ್ ಇದ್ದಾರೆ ಅಂತಂದ್ರೆ ಅದರ ಒಂದು ಧೈರ್ಯನೇ ಬೇರೆ ಮಟ್ಟದಲ್ಲಿರುತ್ತೆ ಅಂತ ಹೇಳ್ಬೋದು. ಅಂಡ್ ಮೇಡಮ್, ಈಗ ನೀವು 20 ವರ್ಷಗಳಿಂದ ಸಂಸ್ಥೆ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ. ಸೊ ಇಷ್ಟೊಂದು ಅಂದ್ರೆ ಬೇಸಿಂದ ಮಾಡ್ಕೊಂಡ್ ಬಂದಿರೋಂಥವ್ರು ನೀವು, 18 ಜನ ಮಕ್ಕಳಿಂದ ನೀವು ಮಾಡ್ಕೊಂಡ್ ಬಂದಿರೋಂಥವ್ರು. ಯಾವತ್ತಾದ್ರೂ ಇದು ಕಷ್ಟ ಅನ್ಸಿದ್ಯಾ ನಿಮ್ಗೆ? ನನ್ಗೇನು ಕಷ್ಟ ಅನ್ಸ್ಲಿಲ್ಲ ಮೇಡಮ್, ಇನ್ನು ಖುಷಿ ಆಗ್ತಾ ಇದೆ ನನಗೆ. ಇನ್ನು ಮಾಡ್ಬೇಕು ನನ್ಗೆ ಇನ್ನು ಏನಾದ್ರೂ ಹೊಸ ಇದನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು, ಮಕ್ಕಳಿಗೆ ಕಲಿಸ್ಬೇಕು, ಅವ್ರ ಇದನ್ನ ಔಟ್ಪುಟ್ ಅನ್ನ ತೆಗಿಬೇಕು ಅಂತೇಳಿ ನನಗೆ ತುಂಬಾನೇ ಖುಷಿ ಆಗುತ್ತೆ. ಓಕೆ. ಅಂದ್ರೆ ಈಗ ಯಾವಾಗಾದ್ರೂ ನಿಮ್ಗೆ ರಿಸಲ್ಟ್ ಕಮ್ಮಿ ಬಂದಾಗ್ಲೋ, ಮಕ್ಕಳು ಚೆನ್ನಾಗಿ ಕಲೀಲಿಲ್ಲ, ತುಂಬಾ ನೆಗ್ಲಿಜೆನ್ಸಿ ತೋರಿಸ್ತಿದ್ದಾರೆ ಅಂದಾಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಅವಾಗ ಏನು ಅನ್ಸಲ್ಲ, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ರಿಸಲ್ಟ್ ಕಮ್ಮಿ ಬಂದಾಗ ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋಣ, ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಇನ್ನೊಂದ್ಸತಿ ಅವ್ರನ್ನ ಪ್ರಿಪೇರ್ ಮಾಡಿದ್ರೆ ಅವ್ರು ನಾವು ಮಾತಾಡೋ ಮಾತಲ್ಲಿ, ನಾವು ಕಲಿಸೋ ಇದ್ರಲ್ಲಿ ಆ ಮಕ್ಕಳು ಖುಷಿ ಪಡ್ತಾರೆ. ಖುಷಿ ಪಟ್ಟು ಮತ್ತೆ ಇನ್ನೊಂದ್ಸತಿ ಅವ್ರದ್ದು ಇದನ್ನ ಮುಂದೆ ಪ್ರಯತ್ನವನ್ನ ಮಾಡ್ತಾರೆ. ಹೌದೌದು. ಯಾಕೆಂದ್ರೆ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ವಲ್ಲ, ನಮ್ಮ ಒಂದೇ ಕ್ಲಾಸ್ ಅಲ್ಲಿ ಕಲ್ತ್ರು ಕೂಡ ಎಲ್ಲ ಒಂದು ಕಡೆ ಅದು ಕೆಲವೊಂದು ಮಕ್ಕಳಲ್ಲಿ ಕೆಲವೊಂದು ರೀಸನ್ಸ್ ಇಂದ ಸ್ಲೋ ಲರ್ನಿಂಗ್ ಅನ್ನೋದು ಇರುತ್ತೆ. ಯಾಕಂದ್ರೆ ನಮ್ಮ ಕೈಯಲ್ಲಿರೋ ಎಲ್ಲಾ ಬೆರಳುಗಳೇ ಸಮನಾಗಿಲ್ಲ. ನನ್ನ ಮಕ್ಕಳು 3 ಜನ ಇರೋದ್ರಿಂದ ಹೆಣ್ಮಕ್ಳು, ಅವ್ರ 3 ಜನನು ಒಂದೇ ರೀತಿ ಇಲ್ಲ. ಒಬ್ರು ಚೆನ್ನಾಗಿ ಓದೋ ತರ, ಇನ್ನೊಬ್ರು ಇನ್ ಸ್ವಲ್ಪ ಚೆನ್ನಾಗಿ ಓದ್ ಆ ತರ ಇದಾರೆ. ಅಲ್ಲೇ ನನಗೆ ಗೊತ್ತಾಗುತ್ತೆ ನಮ್ಮ ಮಕ್ಳುನು ಅದೇ ರೀತಿ ಇರ್ತಾರೆ. ಅವ್ರುನು ಸ್ವಲ್ಪ ಈ ನಾವು ಸ್ವಲ್ಪ ಪುಷಪ್ ಕೊಟ್ಟಾಗ ಆ ಮಕ್ಕಳು ಸ್ವಲ್ಪ ಈ ಮಕ್ಕಳ ಜೊತೆ ಬರ್ತಾರೆ. ಅಷ್ಟಿಲ್ಲ ಸ್ವಲ್ಪ ಆದ್ರೂ ಮಟ್ಟಕ್ಕೆ ಬಂದು ಅವರು ಇದನ್ನ ತೋರಿಸ್ತಾರೆ. ಈಗ ಮೇಡಮ್ ಎಲ್ಲಾ ಒಂದು ತುಂಬಾ ಶಿಕ್ಷಣ ಸಂಸ್ಥೆಗಳಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಈ ಒಂದು ಇದರಲ್ಲಿ ಶಾಲೆಯ ಯಾವ ರೀತಿ ವಿಶೇಷ ಕ್ರಮಗಳನ್ನ ಕೈಗೊಳ್ತೀರಾ ನೀವು? ಅಂದ್ರೆ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಶಿಕ್ಷಣ ಸಂಸ್ಥೆಯ ಮತ್ತು ಮಕ್ಕಳ
ಸರ್ವತೋಮುಖ ಅಭಿವೃದ್ಧಿಗೆ ನೀವು ಯಾವ ರೀತಿ ಕ್ರಮಗಳನ್ನ ಕೈಗೊಂತೀರಾ ಆಸ್ ಎ ಲೇಡಿಯಾಗಿ? ನಾವು ಮಕ್ಕಳಿಗೆ ಮೊದಲನೇದಾಗಿ ವಿಜ್ಞಾನ ಮತ್ತು ನಮ್ಮ ಸಂಸ್ಕಾರದ ಬಗ್ಗೆ ಕಲಿಸೋದಕ್ಕೆ ತಂತ್ರಜ್ಞಾನ ಸಂಸ್ಕಾರ, ಹೌದು, ಅದರ ಬಗ್ಗೆ ಕಲಿಸೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಸಂಸ್ಕಾರ ಅಂತಂದ್ರೆ ಈಗ ನಾವು ಮೊದಲಿನ ಕಾಲದಲ್ಲಿ ಸೈಕಲ್ ಮೇಲೆ ಹೋಗ್ತಾ ಇದ್ವಿ, ಬಂಡಿನಲ್ಲಿ. ಈಗ ಮಕ್ಕಳಿಗೆ ಎತ್ತಿನ ಗಾಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎತ್ತು ಅಂದ್ರನೆ ಗೊತ್ತಿಲ್ಲ, ರೈತ ಅಂದ್ರೆ ಏನು, ಬೆಳೆ ಅಂತಂದ್ರೆ ಅದನ್ನ ಏನು ಮಕ್ಕಳಿಗೆ ನಮ್ ತಿಳುವಳಿಕೆ ಕೊಡೋದೇ ಇಲ್ಲ. ಆ ತರದ ನಮ್ಮ ಇಂದಿನ ಇದನ್ನ ಮಕ್ಕಳಲ್ಲಿ ತಿಳುವಳಿಕೆ ಕೊಡ್ಬೇಕು. ತಿಳುವಳಿಕೆ ಕೊಟ್ಟು ಮಕ್ಕಳಿಗೆ ಒಂದ್ ಸ್ವಲ್ಪ ಸಂಸ್ಕಾರದ ಬಗ್ಗೆ, ನಮ್ಮ ದೇಶದ ಸಂಸ್ಕಾರದ ಬಗ್ಗೆ, ಮತ್ತೆ ನಮ್ಮ ಈಗ ಬಂಡಿ ನಾವು ಮೊನ್ನೆ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ವಿ, ಬಂಡಿನಲ್ಲಿ ಮಕ್ಕಳನ್ನ ಕುಳಿಸಿ ಮೆರವಣಿಗೆಯನ್ನ ಮಾಡಿದ್ವಿ, ಚಿಲ್ಡ್ರನ್ಸ್ ಡೇ ಅಂತ ಮಾಡಿದಾಗ ಅದ್ರಲ್ಲಿ ತುಂಬಾ ಮಕ್ಕಳು ಖುಷಿ ಪಟ್ಟು ಅದರಲ್ಲಿ ಸವಾರಿ ಮಾಡಿ ಮತ್ತೆ ಅವ್ರಿಗೆ ಆ ಅನುಭವಗಳನ್ನ ಅವರು ಎತ್ತಿನ ಗಾಡಿ ಅಂದ್ರೆ ಏನು, ಬಂಡಿ ಅಂದ್ರೆ ಏನು ಅಂತೇಳಿ ಅವರು ಅದ್ರ ಬಗ್ಗೆ ಅರಿವನ್ನ ಮೂಡಿಸಿದ್ವಿ. ಹೀಗಾಗಿ ಈ ತರದ ಹೊಸ ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದು ಆಕ್ಚುಲಿ ಒಳ್ಳೆ ಮೆಥಡ್ ಅಂತ ಹೇಳ್ಬೋದಾ? ನೀವು ಮಾಡಿರೋದು ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಈಗ ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಹಳೆಯ ಪದ್ಧತಿಗಳು, ಹಳೆಯ ಸಂಸ್ಕಾರಗಳು, ಹಳೆಯ ಸಂಬಂಧಗಳು ಈಗೇನಿತ್ತು ನೋಡಿ, ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಸಾಕಷ್ಟು ಪ್ರೀತಿ, ವಿಶ್ವಾಸ, ಫ್ಯಾಮಿಲಿ ಒಂದು ಅಟ್ಯಾಚ್ಮೆಂಟ್, ಬಾಂಧವ್ಯಗಳು ಎಲ್ಲಾ ಇತ್ತು. ಮತ್ತೆ ಅವಾಗ ಒಂದ್ ರೀತಿ ಕಷ್ಟಪಟ್ಟು ಎಲ್ಲ ಬೆಳೀತಾ ಇದ್ದಿದ್ರಿಂದ ಚೆನ್ನಾಗಿ ಕಲಿಕೆ ಅನ್ನೋದು ಹೌದಲ್ಪ ನಮ್ಗೆ ಕಷ್ಟ ಇದೆ, ನಾವು ಓದ್ಬೇಕು ಅನ್ನೋದು ಇರ್ತಾ ಇತ್ತು. ಸೊ ನಿಮ್ಮ ಮೆಥಡ್ ಹೆಂಗಿದೆ ಅಂದ್ರೆ ಹಳೆಯ ಪದ್ಧತಿಯನ್ನ ಈಗ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಕಷ್ಟ ಅಂದ್ರೆ ಏನು, ಜೀವನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದೀರಾ. ತಾತ ಅಂದ್ರೆ ಏನು, ಹೌದು, ಮತ್ತೆ ದೊಡ್ಡಮ್ಮ ಚಿಕ್ಕಮ್ಮ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು, ಅದನ್ನ ಅರಿವು ಮೂಡಿಸ್ಬೇಕು ಮಕ್ಕಳಲ್ಲಿ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಾದ್ರೂ ಒಂದ್ ಫಂಕ್ಷನ್ ಹೋದಾಗ ಯಾರು ಅಂತಾನೆ ಸಂಬಂಧ, ಅಣ್ಣ ತಂಗಿ ಅಂತ ಹೇಳಿ ಸಂಬಂಧನೇ ಅವ್ರಿಗೆ ಗೊತ್ತಿಲ್ಲ. ಹೌದು, ಆ ಸಂಬಂಧನ ಬೆಳೆಸ್ಬೇಕು. ಹೌದು, ಪಠ್ಯದ ಜೊತೆಗೆ ಸಂಪ್ರದಾಯಗಳನ್ನ, ಸಂಸ್ಕಾರವನ್ನು ಸಹ ಕಲಿಸ್ತಾ ಇದ್ದೀರಾ ಮಕ್ಕಳಿಗೆ. ಹೌದು, ಇದೊಂದು ರೀತಿ ಉತ್ತಮವಾದಂತಹ ಒಂದು ಸ್ಟೆಪ್ ಅಂತಾನೆ ಹೇಳ್ಬೋದು ಮೇಡಮ್. ಇದನ್ನೆಲ್ಲರೂ ಸಹ ಒಪ್ಲೇಬೇಕು. ಯಾಕಂದ್ರೆ ಪುಸ್ತಕದ ಬದನೆಕಾಯಿ ಯಾವತ್ತೂ ಆಗಿರ್ಬಾರ್ದು. ಮಕ್ಕಳು ಮೊಬೈಲ್, ಟಿವಿ ಇದನ್ನೇ ನಾವು ಅಳವಡಿಸ್ಕೊಳ್ಬಾರ್ದು. ಹೌದು, ಮಕ್ಕಳಿಗೆ ಆಚೆಗಡೆ ಯಾವ್ದಾದ್ರು ಪರಿಸರ ಹೇಗಿದೆ, ಸಮಾಜ ಹೇಗಿದೆ ಅದನ್ನ ಒಂದ್ ಸ್ವಲ್ಪ ಅರಿವು ಮೂಡಿಸ್ಬೇಕು. ಖಂಡಿತ ಮೇಡಮ್, ಖಂಡಿತ. ಇದು ನೋಡಿ ಚೆನ್ನಾಗಿದೆ ನಿಮ್ಮ ಸಿಸ್ಟಮ್. ಯಾಕೆ ಅಂತಂದ್ರೆ ಈಗ ಬುಕ್ಕಲ್ಲಿರೋದು ಹೇಗೋ ಪಾಠ ಮಾಡ್ತೀವಿ, ಹೇಗೋ ಟೆಸ್ಟ್ ಬರೀತಾರೆ, ಹೇಗೋ ಎಕ್ಸಾಮ್ ಬರೀತಾರೆ. ಸೊ ಅದನ್ನ ಬರೆದು ಅಂಕಗಳಂತೂ ಖಂಡಿತ ತಗೊಂತಾರೆ. ಅದ್ರ ಜೊತೆಗೆ ನಾವೇನ್ ಕಲ್ತಿದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಪುಸ್ತಕದ ಬದನೆಕಾಯಿಗಳು ಜಾಸ್ತಿ ಆಗ್ಬಾರ್ದು. ಪುಸ್ತಕದಲ್ಲಿ ಇರೋದು ಓದ್ತೀವಿ, ಅದನ್ನ ಒಂದಷ್ಟು ಬಹಟ್ ಹೊಡಿತೀವಿ, ಬರೆದು ಬಿಡ್ತೀವಿ. ಬಟ್ ಅದ್ರ ಜೊತೆಗೆ ಜೀವನದ ಒಂದು ಅಂಶಗಳನ್ನ ಕಲ್ತಾಗ, ಅವ್ರ ಜೀವನದ ಅಂಶಗಳು ಕಲ್ತಾಗ ಎಲ್ಲೋ ಒಂದ್ ಕಡೆ ವಿದ್ಯೆ ಎಲ್ಲಾದ್ರೂ ಒಂದ್ ಕಡೆ ಏನಾದ್ರೂ ಕಾರಣಗಳಿಂದ ನಿಂತೋದ್ರೂ ಜೀವನದ ಅಂಶಗಳನ್ನ ಕಲ್ತಾಗ ಅವ್ರ ಜೀವನ ಕಟ್ಕೋಬಹುದು ಖಂಡಿತ. ಸೊ ಇದು ಒಂದ್ ರೀತಿ ಒಪ್ಪಬೇಕಾಗಿರುವಂತಹ ಒಂದು ಸಿಸ್ಟಮ್ ಅಂತಾನೆ ಹೇಳ್ಬೋದು ಮೇಡಮ್. ಮತ್ತೆ ನೀವು ಸುಮಾರು ಜನ ಮಕ್ಕಳನ್ನ, ಪೋಷಕರನ್ನ ನೋಡಿದೀರಾ. ಸೊ ಈ ಮಕ್ಕಳ ಶಿಕ್ಷಣಕ್ಕೆ ಪೋಷಕರ ಪ್ರೋತ್ಸಾಹ ಹೇಗಿದೆ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ? ನಮ್ಮ ಸ್ಕೂಲಲ್ಲಿ ಪೋಷಕರ ಇದು ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ ಮ್ಯಾಮ್. ಯಾವ್ದಾದ್ರು ಒಂದು ನಾವು ಈಗ ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ ಅಂತ, ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗ ನಾವೇ ಸ್ವತಃ ಅಲ್ಲಿ ಕೂತ್ಕೊಂಡು ಅವರ ಸಮಸ್ಯೆಗಳು ಏನು ಅಂತ ನಾವು ತಿಳ್ಕೊಳ್ತೀವಿ ಮ್ಯಾಮ್. ತಿಳ್ಕೊಂಡು ಅದಕ್ಕೆ ಅವ್ರ ಏನು ಹೇಳ್ತಾರೆ, ಅದು ಏನು ಅವರು ಪ್ರಶ್ನೆ ಕೇಳ್ತಾರೆ, ಇದರಿಂದನೇ ನಾವು ಆ ಪೇರೆಂಟ್ಸ್ ಅವ್ರನ್ನೇ ಕೇಳ್ತೀವಿ. ಸ್ಕೂಲ್ ಡೇ ಮಾಡ್ಬೇಕಾ, ಇಲ್ಲ ನಿಮ್ ಏನು ಇಂಪ್ಲಿಮೆಂಟ್ ಬೇಕು, ಈಗ ಮಗು ಬಗ್ಗೆ ನಾವ್ ಏನು ಮಾಡ್ಬೇಕು ಅದನ್ನ ನಾವು ಕೇಳ್ಕೊಳ್ತೀವಿ. ಆ ಪರಿಹಾರವನ್ನ ನಾವು ಕೊಡ್ತೀವಿ, ಅಲ್ಲೇ ಕೂತ್ಕೊಂಡು ಕೊಡ್ತೀವಿ. ಬೇರೆಯವ್ರಿಗೆ ನಾವು ಅದನ್ನ ಬಿಡೋದಿಲ್ಲ. ನಾವು ಆ ಪರಿಹಾರವನ್ನ ಸಾಲ್ವ್ ಮಾಡ್ತೀವಿ. ಪೇರೆಂಟ್ಸ್ ಏನ್ ಸಮಸ್ಯೆ ಇದ್ರೆ ಅದನ್ನ ಡೈರೆಕ್ಟ್ ನೀವೇ ಖುದ್ದು ಕೇಳಿ ಅದಕ್ಕೆ ಅಲ್ಲೇ ಪರಿಹಾರವನ್ನ ಸಾಲ್ವ್ ಮಾಡ್ಬಿಡ್ತೀರಾ. ಪೇರೆಂಟ್ಸ್ ಖುಷಿ ಆಗುತ್ತೆ. ಹೌದು, ಯಾಕಂದ್ರೆ ಅವ್ರಿಗೆ ಒಂದು ಪ್ರಿಯಾರಿಟಿ ಸಿಗ್ಬೇಕಲ್ಲ. ನಮ್ಮ ಮಗು ಸ್ಕೂಲ್ ಹೋಗ್ತಾ ಇದೆ, ಬರ್ತಾ ಇದೆ ಅಂದ್ರೆ ಅದು ಒಂದ್ ರೀತಿ ಹೌದು ಬಿಡು, ಫೀಸ್ ಕಟ್ತಾ ಇದೀವಿ, ಹೋಗ್ತಾ ಇದೆ, ಬರ್ತಾ ಇದೆ. ಬಟ್ ಈ ರೀತಿ ಪೋಷಕರ ಪ್ರೋತ್ಸಾಹ ಇದ್ದಾಗ ಎಲ್ಲೋ ಒಂದ್ ಕಡೆ ಇನ್ನಷ್ಟು ಮಗು ಬೆಳವಣಿಗೆ ಆಗೋದಿಕ್ಕೆ, ಇನ್ನಷ್ಟು ಮಾರ್ಕ್ಸ್ ತಗೊಳ್ಳೋದಿಕ್ಕೆ ಎಲ್ಲ ಅವಕಾಶ ಆಗುತ್ತೆ. ಯಾಕೆ ಪ್ರಶ್ನೆ ಕೇಳುತ್ತೆ ಅಂದ್ರೆ ಮೇಡಮ್, ಏನ್ ತಪ್ಪು ಮಾಡ್ತಾ ಇದೆ, ನಾವೇನ್ ತಪ್ಪು ಹೌದು ಮನೆಯಲ್ಲಿ ಹೇಗಿದೆ ತಿಳ್ಕೊಂಡು ನಾವು ಪೇರೆಂಟ್ಸ್ ಹತ್ರ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿ ಇಟ್ಕೊಂಡ್ರೆ ಅವ್ರು ಹೇಳಿದ್ದನ್ನ ನಾವು ಒಂದ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬಹುದು ಖಂಡಿತ. ಹೌದು, ಯಾಕೆಂದ್ರೆ ಮನೆಯಲ್ಲಿ ಇವಾಗ ಮಗು ಹೇಗಿದೆ, ಸ್ಕೂಲಲ್ಲಿ ಹೇಗಿದೆ ಅನ್ನೋದು ಎರಡೂ ಒಂದು ಪರಿಸರವನ್ನ ಮ್ಯಾಚ್
ಮ್ಯಾಚ್ ಮಾಡಬೇಕು. ಸೊ ಅಲ್ಲಿ ಏನ್ ಮಾಡ್ತಾ ಇದೆ, ಇಲ್ಲಿ ಏನ್ ಮಾಡ್ತಾ ಇದೆ, ಸೊ ಅಲ್ಲಿ ಯಾವ ರೀತಿ ಟೈಮ್ ಅನ್ನ ಓದೋದಕ್ಕೆ ಕೊಡ್ತಾ ಇದೆ ಅನ್ನೋದು ಇಟ್ಸ್ ಎ ಗುಡ್ ಇನ್ಫಾರ್ಮೇಶನ್. ಆಕ್ಚುಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡೋದೇ ಇದಕ್ಕೋಸ್ಕರನೇ. ಎಲ್ಲಾ ಸ್ಕೂಲ್ಗಳಲ್ಲೂ ಎಲ್ಲಾ ಒಂದು ಇವಾಗ ಈವನ್ ಗೌರ್ಮೆಂಟ್ ಶಾಲೆಗಳಲ್ಲೂ ಸಹ ಹಿಂದೆ ಇರ್ಲಿಲ್ಲ, ಏನೋ ಬರೋರು ಕೇಳ್ಕೊಂಡು ಹೋಗೋರು. ಬಟ್ ಇವಾಗ ಅಲ್ಲೂ ಸಹ ಪೇರೆಂಟ್ಸ್ ಮೀಟಿಂಗ್ ಅನ್ನ ಖಂಡಿತ 1 ತಿಂಗಳಿಗೆ 2 ತಿಂಗಳಿಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಗು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲ ಒಂದು ಕಡೆ ಪೇರೆಂಟ್ಸ್ ಒಂದು ಒಪಿನಿಯನ್ ನಾವು ತಗೋಬೇಕಾಗುತ್ತೆ. ಯಾಕಂದ್ರೆ ಈಗ ಸ್ಕೂಲಲ್ಲಿ ಏನೋ ಇರುತ್ತೆ, ಟೀಚರ್ ಬೈಕೋ ಸುಮ್ನೆ ಕೂತಿರುತ್ತೆ, ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾ ಇದೆ, ಓದ್ತಾ ಇದೆಯಾ ಇಲ್ವಾ, ಏನ್ ಕೆಲಸ ಮಾಡ್ತಾ ಇದೆ, ಜವಾಬ್ದಾರಿಯಿಂದ ಇದೆಯಾ ಇಲ್ಲ ಅನ್ನೋದನ್ನ ಎಲ್ಲಾನು ಸಹ ನಾವು ಅವ್ರ ತಂದೆ ತಾಯಿಯ ಒಂದು ಬಾಯಿಂದನೇ ತಿಳ್ಕೊಂಡಾಗ ಒಂದಷ್ಟು ತಪ್ಪುಗಳಾಗ್ತಾ ಇದ್ರೆ ಸರಿ ಮಾಡ್ಬೋದು. ಅದನ್ನ ಫರ್ದರ್ ಫ್ಯೂಚರ್ಗೆ ಒಂದು ಒಳ್ಳೆ ದಾರಿಯನ್ನ ಕೊಡುತ್ತೆ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮತ್ತೆ ಮೇಡಮ್, ಈಗ ಬಹುಶಃ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕ್ಲಾಸಲ್ಲಿ ಕೆಲವು ಮಕ್ಕಳು ಸ್ಲೋ ಲರ್ನರ್ಸ್ ಇರ್ತಾರೆ, ಅಂದ್ರೆ ಬೇಗ ಅವರು ಕ್ಯಾಚ್ ಮಾಡೋದಿಲ್ಲ. ಅದು ಏನೇ ಒಂದು ರೀಸನ್ ಇರ್ಬೋದು, ಕೆಲವರಿಗೆ ಹೆಲ್ತ್ ಡಿಸೀಸ್ ಇರುತ್ತೆ, ಕೆಲವರಿಗೆ ಹೆರಿಡಿಟಿ ಇರುತ್ತೆ. ಸೊ ಸ್ಲೋ ಲರ್ನರ್ಸ್ ಅಂತ ಇರ್ತಾರೆ, ಅಂತವ್ರಿಗೆ ನೀವು ಏನು ಕ್ರಮ ಕೈಗೊಳ್ತೀರಾ? ಸ್ಲೋ ಲರ್ನರ್ಸ್ ಅಂತ ಹೇಳೋ ಬದಲು ಆ ಮಕ್ಕಳನ್ನು ಚೆನ್ನಾಗಿ ಓದೋ ಮಕ್ಕಳ ಜೊತೆಗೆ ನಾವು ಬೆರೆಸಿ ಇಲ್ಲಾಂದ್ರೆ ಅವ್ರನ್ನ ಒಂದು ಬ್ಯಾಚ್ ಆ ತರ ತಗೊಂಡು ಒಂದು ಪೀರಿಯಡ್ ಅಂತ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ಟೀಚರ್ ಅನ್ನ ಕೊಟ್ಟು ಆ ಮಕ್ಕಳನ್ನು ಈ ಮಕ್ಕಳ ಮಟ್ಟಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ. ಅವ್ರನ್ನ ಅಲ್ಲಿಗೆ ಬಿಟ್ಬಿಡಲ್ಲ, ನಿಧಾನವಾಗಿ ಕಲಿತಾ ಇದಾರೆ ಅಂತ ಹೇಳಿ ನಾವು ಸ್ಲೋ ಲರ್ನರ್ಸ್ ಅಂತ ನಾವು ಹೇಳಿ ಅವ್ರನ್ನ ಆ ಮಟ್ಟಕ್ಕೆ ಬಿಡ. ಥ್ಯಾಂಕ್ ಯು ಮ್ಯಾಮ್. ಅದನ್ನ ಅವ್ರನ್ನ ಆ ಮಟ್ಟಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ, ಎಕ್ಸ್ಟ್ರಾ ಟೀಚರ್ ನ ಕೊಡ್ತೀವಿ, ಒಂದು ಪೀರಿಯಡ್ ಅನ್ನ ಅಲಾಟ್ ಮಾಡಿ ಎಕ್ಸ್ಟ್ರಾ ಟೀಚರ್ ಅನ್ನ ಕೊಟ್ಟು ಅವ್ರು ಏನು ಬೇಸಿಕ್ ಅನ್ನ ಹಾಕ್ಬೇಕು ಅವ್ರಿಗೆ ಆ ಬೇಸಿಕ್ ಅನ್ನ ಹಾಕಿ ನಾವು ಅದನ್ನ ಮುಂದೆ ಅವ್ರನ್ನ ಸರಿಯಾಗಿ ಕರ್ಕೊಂಡು ಹೋಗ್ತೀರಾ? ಹೌದು ಹೌದು, ಎಸ್. ಇದು ಯಾಕೆಂದ್ರೆ ಇದು ಖಂಡಿತ ಬೇಕು. ನಾಟ್ ಓನ್ಲಿ ಪೂರ್ಣ ಪ್ರಜ್ಞಾ ಸ್ಕೂಲ್, ಎವ್ರಿ ಸ್ಕೂಲ್, ಎಲ್ಲಾ ಶಾಲೆಗಳಲ್ಲೂ ಇದು ಬೇಕಾಗಿರುವಂತ ಒಂದು ಮುಖ್ಯವಾದ ಅಂಶ. ಎಲ್ಲ ಒಂದು ಟೀಚರ್ಸ್ ಸಹ ಕಂಪಲ್ಸರಿ ಮಾಡ್ಬೇಕಾಗಿರುವಂತ ಕೆಲಸ ಇದೆ. ಯಾಕೆ ಅಂತಂದ್ರೆ ಎಲ್ಲಾ ಮಕ್ಕಳು ಒಂದೇ ಸಮನಾಗಿರೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕೈಯಲ್ಲಿರೋ ಬೆರಳುಗಳೇ ಒಂದೇ ಸಮನಾಗಿಲ್ಲ. ಸೊ ಮಕ್ಕಳು ಅಷ್ಟೊಂದು ಜನ ಮಕ್ಕಳಲ್ಲೆಲ್ಲ ಒಂದೇ ಸಮನಾಗಿರೋಕೆ ಹೇಗೆ ಸಾಧ್ಯ ಹೇಳಿ? ಈಗ 10th ರಿಸಲ್ಟ್ ಬಂತಂದ್ರೆ ಯಾರೋ ಸ್ಟೇಟ್ಗೆ ಒಬ್ಬರೇ ಫಸ್ಟ್ ರ್ಯಾಂಕ್ ಬರ್ತಾರೆ. ಸೊ ಹಾಗಂತ ಬೇರೆಯವರೆಲ್ಲ ಓದಿಲ್ಲ ಮಕ್ಕಳಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲ. ಯಾಕೆಂದ್ರೆ ಒಂದು ಮಗು ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂಜರಿತಿದೆ, ಹಿಂದುಳಿತಿದೆ ಅಂದಾಗ ಅವ್ರಿಗೆ ಸ್ಪೆಷಲ್ ಕಾನ್ಸಂಟ್ರೇಷನ್ ಅನ್ನ ಕೊಡ್ಬೇಕು, ಅವ್ರಿಗೆ ಸ್ಪೆಷಲ್ ಆಗಿರುವಂತ ಮೆಥಡ್ಸ್ ನ ಯೂಸ್ ಮಾಡ್ಬೇಕು. ಈಸಿ ಮೆಥಡ್ಸ್ ಏನಿದೆ, ಅವ್ರಿಗೆ ಆ ಮಗು ಎಲ್ಲಿ ಕ್ಯಾಚ್ ಮಾಡ್ತಾ ಇದೆ, ಯಾವ ಮಟ್ಟದಲ್ಲಿ ಕ್ಯಾಚ್ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಆ ಮಕ್ಕಳಿಗೂ ಪ್ರೋತ್ಸಾಹ ಕೊಟ್ಟು ಆ ಮಕ್ಕಳನ್ನ ಮುಂದೆ ತಗೊಂಡೋಗೋದಿದೆಯಲ್ಲ, ಇದು ಒಂದೇ ಒಳ್ಳೆ ಗ್ರೇಟ್ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಓದೋ ಮಗುನ ಓದಿಸೋದು ದೊಡ್ಡ ಕೆಲಸ ಅಲ್ಲ, ಅವ್ರ ಹೆಂಗೋ ಕ್ಯಾಚ್ ಮಾಡ್ತಾರೆ. ನಾವೀಗ ಫೈಲ್ ಆಗುತ್ತೆ ಅಂತ ಮಗುನ ಪ್ರಿಪೇರ್ ಮಾಡ್ತೀವಿ ಸ್ಕೂಲಲ್ಲಿ. ನಾನು ಅದಕ್ಕೆ ಆದ್ಯತೆ ಜಾಸ್ತಿ, ಅಂತ ಮಕ್ಕಳನ್ನ ನಾನು ತಗೊಳಕ್ ಇಷ್ಟಪಡ್ತೀನಿ. ಫಸ್ಟ್ ರ್ಯಾಂಕ್ ಬರುತ್ತೆ ಆ ಮಗುನೇ ಪರ್ಸೆಂಟೇಜ್ 99% ಬಂದಿದೆ ಅಂತಾನೆ ಆ ಮಗುನೇ ತಗೊಂಡ್ಬೇಕು ಅನ್ನೋದು ಬೇಡ. ನನಗೆ ಇಂಥ ಮಕ್ಕಳನ್ನೇ ಕೊಡಿ, ನಾನು ಅಂತ ಮಕ್ಕಳನ್ನೇ ಪ್ರಿಪೇರ್ ಮಾಡ್ತೀನಿ, ಅಂತ ಮಕ್ಕಳನ್ನೇ ಇದಕ್ಕೆ ಫಸ್ಟ್ ರ್ಯಾಂಕ್ ಮಟ್ಟಕ್ಕೆ ನಾನು ತರ್ತೀನಿ. ಈ ನನಗೆ ಆ ಧೈರ್ಯ ಇದೆ, ಮಾಡ್ಬೇಕು ಅನ್ನೋದು ನನಗೆ ಆ ಛಲ ಇದೆ. ನಾನು ಆ ತರದ ಮಕ್ಕಳನ್ನೇ ಕೊಡಿ, ನನಗೆ ಆ ತರದ ಮಕ್ಕಳನ್ನೇ ನಾನು ಪ್ರಿಪೇರ್ ಮಾಡ್ತೀನಿ. ಇದೇ ಉತ್ತರ ಬೇಕಾಗಿದ್ದು, ನನ್ಗೆ ಇದೇ ಉತ್ತರ ಬೇಕಾಗಿದ್ದು. ಯಾಕೆ ಅಂತಂದ್ರೆ ಈಗೆಲ್ಲ ಕೆಲವೊಂದು ಸಂಸ್ಥೆಗಳು ಏನ್ ಮಾಡ್ತವೆ ಅಂದ್ರೆ ಮೇಡಮ್, ಬಹುಶಃ ಇವತ್ತು ನಾನು ಇಲ್ಲಿ ಕರೆಯೋದು ಕೂಡ ಇದೇ ಕಾರಣ. ಯಾಕಂದ್ರೆ ಈ ವಿಚಾರ ನಮಗ್ ಗೊತ್ತು. ಏನಂತಂದ್ರೆ ನೋಡಿ, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲಾರು ವೀಕ್ಷಕರು. ಕೆಲವೊಂದು ಸಂಸ್ಥೆಗಳು ಏನ್ ಮಾಡ್ತವೆ ಅಂತಂದ್ರೆ, ಮಗು ಒಂದು ಅವ್ರ ಇನ್ಸ್ಟಿಟ್ಯೂಷನ್ ಸೇರ್ಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಬರೆಸ್ತಾರೆ. ಅದು ಓಕೆ, ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರ್ಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇಟ್ಸ್ ಓಕೆ, ಅದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಆ ಮಗು ಯಾವ ಒಂದು ಎಷ್ಟು ಮಟ್ಟದಲ್ಲಿ ನಾಲೆಡ್ಜ್ ಇದೆ ಅನ್ನೋ ತಿಳ್ಕೊಳಕ್ಕಷ್ಟೇ ಬರ್ಸಿ. ಏನಂದ್ರೆ ಇಷ್ಟು ತಗೊಂಡ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಸೀಟ್ ಕೊಡ್ತೀವಿ, ಇಷ್ಟು ತಗೊಂಡ್ರೆ ನಾವ್ ಇನ್ಸ್ಟಿಟ್ಯೂಷನ್ ಸೀಟ್ ಕೊಡಲ್ಲ, ಇದೆಯಲ್ಲ ಈ ಕಾನ್ಸೆಪ್ಟ್ ಎಲ್ಲ ಒಂದ್ ಕಡೆ ನನಗೆ ರಾಂಗ್ ಅನ್ಸುತ್ತೆ ಅಲ್ವಾ? ಯಾಕೆಂದ್ರೆ ಎಲ್ಲಾ ಮಕ್ಕಳು, ನೀವು ಓದೋ ಮಕ್ಕಳನ್ನ ತಗೊಂಡು ಓದ್ಸೋದಲ್ಲ ದೊಡ್ಡ ಕೆಲಸ. ಮಕ್ಕಳನ್ನ ತಗೊಂಡು ಮಾಡ್ತೀವಲ್ಲ ಅದು ಛಲ. ಎಸ್, ಇದೇ ಪಾಯಿಂಟ್ ನನಗೆ ಬೇಕಾಗಿದ್ದು. ಈಗೆಲ್ಲ ಸಂಸ್ಥೆಗಳು ಮಾಡ್ತಾ ಇದೆಯಲ್ಲ, ಬಹುಶಃ ಇದೆಲ್ಲೋ ಒಂದ್ ಕಡೆ ರಾಂಗ್ ಅನ್ಸುತ್ತೆ. ಯೋಚನೆ ಮಾಡಿ, ನೀವು ಎಂಟ್ರೆನ್ಸ್ ಟೆಸ್ಟ್ ಕೊಡಿ, ನಾವು ಬೇಡ ಅಂತ ಹೇಳಿಲ್ಲ. ಮಗು ಎಷ್ಟು ಚೆನ್ನಾಗಿ ಕಲ್ತಿದೆ, ಹೆಂಗಿದೆ ಆ ಮಗು ಮಟ್ಟವನ್ನ, IQ ಪವರ್ ನ ತಿಳ್ಕೊಳ್ಳಿ. ಇದು ಸೈಕಾಲಜಿಯಲ್ಲೂ ಸಹ ಇದೆ. ಮಗು IQ ಪವರ್ ನ ನಾವು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಸೈಕಾಲಜಿಯಲ್ಲಿ ಇದೆ ಇದು, ಎಜುಕೇಶನ್ ಸೈಕಾಲಜಿಯಲ್ಲಿ. ಸೊ ಆ ಒಂದು ಪರೀಕ್ಷೆನ ನೀವು ನಡೆಸಿ,
ಬೇಡ ಅಂತ ಹೇಳಿಲ್ಲ, ಬಟ್ ಇಷ್ಟೇ ಮಾರ್ಕ್ಸ್ ತಗೊಂಡಿದೆ ಸೀಟ್ ಕೊಡ್ತೀವಿ ಸೀಟ್ ಕೊಡಲ್ಲ ಅನ್ನೋದಿದೆಯಲ್ಲ, ದಯವಿಟ್ಟು ಈ ಕಾನ್ಸೆಪ್ಟ್ ನ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಡಿಮ್ಯಾಂಡ್ ಮಾಡೋದಿದೆಯಲ್ಲ, ಪೋಷಕರು ಮತ್ತೆ ಅರ್ಥ ಮಾಡ್ಕೋಬೇಕು. ಡಿಮ್ಯಾಂಡ್ ಮಾಡಿ ನನಗೆ ಅದೇ ಸ್ಕೂಲ್ ಬೇಕು ಸ್ಕೂಲ್ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮಗು 99% ಬಂದಿದೆ, ಅದು ಓದಿಸ್ಬೇಕು, ಅದು ಬೇಡ ನಮ್ಗೆ. ನಮ್ಮ ಮಗು ಮಗು ಎಲ್ಲಿದ್ರು ಓದುತ್ತೆ, ಯಾವ ಸ್ಕೂಲಲ್ಲಿ ಇದ್ರು ಓದುತ್ತೆ. ಖಂಡಿತ ಹೌದು. ಆ ಓದ್ದೇ ಇರೋ ಮಕ್ಕಳು ಇದೆಯಲ್ಲ ರೆಡಿ ಮಾಡೋದಿದೆಯಾ, ಅದೇ ಒಂದು ನಮ್ಗೆ ಹೌದು, ಅದು ಒಂದು ದೊಡ್ಡ ಗುರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಓದೋ ಸ್ಲೋ ಲರ್ನರ್ಸ್ ಮಕ್ಕಳನ್ನ ತಗೊಂಡು ಓದಿಸಿ ಫಸ್ಟ್ ಕ್ಲಾಸ್ ತರಿಸೋದಿದೆಯಲ್ಲ, ಇದು ಒಳ್ಳೆ ಒಂದು ಅದು ಖುಷಿ ಕೊಡುತ್ತೆ. ಪೇರೆಂಟ್ ಬಂದು ನಮ್ಮನ್ನ ಅಪ್ರಿಶಿಯೇಟ್ ಮಾಡಿದಾಗ, ಅವ್ರು ಒಂದು ಥ್ಯಾಂಕ್ಸ್ ಹೇಳಿದಾಗ ಅದ್ರಲ್ಲಿರೋ ಖುಷಿ ನಮ್ಗೆ ಯಾವ್ದ್ರಲ್ಲೂ ಸಿಗಲ್ಲ. ಖಂಡಿತ ಮೇಡಮ್. ಯಾಕೆ ಅಂತಂದ್ರೆ ಅಂದ್ರೆ ಮಗು ಓದ್ತಾ ಇಲ್ಲ ಅನ್ನೋ ಒಂದು ಪೇರೆಂಟ್ಸ್ಗೆ ಇರುತ್ತೆ, ನಮ್ಮ ಮಗು ಸ್ವಲ್ಪ ನಿಧಾನ ಓದುತ್ತೆ ಅನ್ನೋದು ಪೇರೆಂಟ್ಸ್ಗೆ ಇರುತ್ತೆ. ಬಟ್ ಅವ್ರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಮಗು ಮುಂದೆ ಏನೋ ಒಂದು ದಾರಿ ಕಂಡ್ಕೋಬೇಕು. ಇವಾಗ ಫೇಲ್ ಆಗೋ ಮಗು ಜಸ್ಟ್ ಪಾಸ್ ಆದ್ರೂ ಆಗ್ಲಿ, ಪಾಸ್ ಆಗೋ ಮಗು ಫಸ್ಟ್ ಕ್ಲಾಸ್ ಬರ್ಲಿ ಅನ್ನೋ ಒಂದು, ಯಾಕಂದ್ರೆ ನಮ್ಮ ಜೀವನನೇ ಒಂದು ಸ್ಟೆಪ್ ಮುಂದಕ್ಕೆ ಇಡ್ತಾ ಹೋಗುವಂತದ್ದು. ಸೊ ಈ ರೀತಿ ಇದ್ದಾಗ ಅವರ ಒಂದು ಆಸೆಯನ್ನ ನೀವು ಎಲ್ಲೋ ಒಂದ್ ಕಡೆ ಪೂರೈಸಿದಾಗ ಆ ಪೇರೆಂಟ್ಸ್ ಮುಖದಲ್ಲಿ ಸಿಗುವಂತ ಸಂತೋಷ, ಆ ಸಂತೋಷವನ್ನ ನೋಡಿದಾಗ ಒಂದು ಶಿಕ್ಷಕರಿಗೆ ಸಿಗುವಂತ ಸಂತೋಷ ಅದ್ರ ಮುಂದೆ ಬೇರೆ ಯಾವ ಒಂದು ಕಾಣಿಕೆ ಕೊಟ್ರು ಅದಕ್ಕೆ ಕಡಿಮೆನೆ ಆಗುತ್ತೆ. ಸೊ ಅದನ್ನ ನಮ್ಮ ಶೈಲಜಾ ಮೇಡಮ್ ಅವರು ಫೀಲ್ ಆಗಿದ್ದಾರೆ. ಅವ್ರು ಹೇಳಿದ್ರಲ್ಲ, ನಾವು ಯಾವುದೇ ಮಗು ಅಂತಂದ್ರು ನಾವ್ ಯಾರನ್ನೂ ರಿಜೆಕ್ಟ್ ಮಾಡಲ್ಲ, ನಾವು ತಗೊಂಡು ಆ ಮಗುನ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದು ಶೈಲಜಾ ಮೇಡಮ್ ಅವರ ಒಂದು ಕಾನ್ಸೆಪ್ಟು. ಸೊ ಮೇಡಮ್ ಅವ್ರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಒಂದ್ಸಲ ಯಾರಾದ್ರೂ ಆ ತರ ನಿಮ್ಮ ಮಕ್ಕಳ ಸಮಸ್ಯೆ ಇದೆ ಅನ್ನೋದಾದ್ರೆ ಪೂರ್ಣ ಪ್ರಜ್ಞಾ ಇನ್ಸ್ಟಿಟ್ಯೂಷನ್ ಭೇಟಿ ಮಾಡಿ, ಶೈಲಜಾ ಮೇಡಮ್ ಅವ್ರನ್ನ ಭೇಟಿ ಮಾಡಿ, ಖಂಡಿತ ನಿಮ್ಮ ಮಗುವನ್ನ ಎಲ್ಲರ ಸುಮ್ಮನಾಗಿ ಅವ್ರು ಕರ್ಕೊಂಡು ಹೋಗೇ ಹೋಗ್ತಾರೆ ಅನ್ನೋದಕ್ಕೆ ಹೇಳಿ ಇಷ್ಟಪಡ್ತೀನಿ. ಅಂಡ್ ಮೇಡಮ್, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲ ನಮ್ಮ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನೀವು? ನಮ್ಮ ಮಹಿಳೆಯರಿಗೆ ಡ್ರೀಮ್ ಬಿಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂತಂದ್ರೆ ಅವ್ರಿಗೆ ಮಾಡೋ ಛಲ ಇದೆ, ಮತ್ತೆ ನಮ್ ಮನೆಯಲ್ಲಿ ಸ್ವಲ್ಪ ಸಪೋರ್ಟ್ ಕೊಡಿ ಹೆಣ್ಮಕ್ಳಿಗೆ. ಅವ್ರಿಗೆ ಮಾಡೋ ಛಲ ಇದೆ, ಅವ್ರ ಮುಂದೆ ಹೋಗ್ಬೋದು. ನಮ್ಗೆ ವಯಸ್ಸಾಗಿದೆ, ನಾವ್ ಮಾಡಕ್ ಆಗಲ್ಲ ಅನ್ನೋ ಇದು ಮನ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಅವ್ರು ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಅವ್ರು ಇದು ಕೆಲ್ಸಗಳನ್ನ ಮಾಡಿದಾಗ ಅವ್ರಿಗೆ ಪಡೋ ಖುಷಿ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಅನುಭವ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ. ಅದನ್ನ ಇದ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಹಿಳೆಯರಿಗೆ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದಾರೆ ಮೇಡಮ್. ಹೌದು, ಯಾಕೆ ಅಂತಂದ್ರೆ ಇದು ಸಹ ಒಂದು ಒಪ್ಪುವಂತ ವಿಚಾರನೆ. ಯಾಕೆಂದ್ರೆ ಎಷ್ಟೋ ಜನ ಮಹಿಳೆಯರು ಇವತ್ತು ಏನಂತಂದ್ರೆ ನಮ್ಗೆ ಸಪೋರ್ಟ್ ಇಲ್ಲ, ನಮ್ಗೆ ಭಯ ಆಗತ್ತೆ ಸೊಸೈಟಿಯಲ್ಲಿ ಹೋಗೋದಿಕ್ಕೆ ಅನ್ನೋರು ತುಂಬಾ ಜನ ಇದಾರೆ ಪಾಪ. ಯಾಕೆಂದ್ರೆ ಅಂತವ್ರಿಗೆ ಒಂದಷ್ಟು ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಕುಟುಂಬದವರಾಗಿರ್ಬೋದು, ಅಣ್ಣ ತಂಗಿ, ಅಪ್ಪ ಅಮ್ಮ ಯಾರೇ ಆಗ್ಲಿ, ಮಹಿಳೆ ಅಂತ ಎಲ್ಲೇ ನಿಮ್ಗೆ ಒಂದು ಕಾನ್ಸೆಪ್ಟ್ ಬಂದ್ರು ಆ ಮಹಿಳೆಗೆ ಪ್ರೋತ್ಸಾಹ ಕೊಡಿ. ಏಕೆ ಅಂದ್ರೆ ಅವರು ಸಹ ಸಮಾಜಕ್ಕೆ ಬರಬೇಕು, ಒಂದಷ್ಟು ಕಲಿಬೇಕು. ಇವತ್ತು ಆಧುನಿಕ ಯುಗದಲ್ಲಿ ಸಾಕಷ್ಟು ಮಹಿಳೆಯರು ಹೊರಗಡೆ ಬಂದು ದುಡಿತಾ ಇದ್ದಾರೆ, ಸ್ವಾವಲಂಬಿ ಜೀವನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನ ಎಲ್ಲೋ ಒಂದು ಕಡೆ ಒಂದಷ್ಟು ಮಹಿಳೆಯರು ಇನ್ನ ನಾಲ್ಕು ಗೋಡೆ ಮಧ್ಯೆನೆ ಸೀಮಿತರಾಗ್ಬಿಟ್ಟಿದ್ದಾರೆ. ಅವರು ಸಹ ಮನೆಯಲ್ಲಿದ್ದಾರೆ ಅಂತ ಮಾತ್ರಕ್ಕೆ ಅವರು ನಾವೇನು ಕಡಿಮೆ ಮಾಡಿ ನೋಡೋಂಗಿಲ್ಲ ಮೇಡಮ್. ಯಾಕೆಂದ್ರೆ ಮಹಿಳೆ ಎಲ್ಲಿದ್ರು ತನ್ನ ಡ್ಯೂಟಿಯನ್ನು ಮಾಡ್ತಾನೆ ಇರ್ತಾಳೆ 24 hours. ಈಗ ಮನೆಯಲ್ಲಿ ನಮ್ಮ ಇದು ಸಂಸಾರ ಅಂತ ಹೇಳಿ ಅದ್ರಲ್ಲೇ ಇರ್ತಾರೆ. ಅದನ್ನ ಬೆಳಗ್ಗೆನೆ ಮುಗಿಸ್ಕೊಂಡು ನಾವು ಈ ಕೆಲ್ಸಕ್ಕೂ ಬರ್ಬೋದು. ನಮ್ದು ಇರುತ್ತೆ, ಅದನ್ನ ನಾವು ಮಾಡ್ಕೋಬಹುದು. ಖಂಡಿತ ಮೇಡಮ್. ಯಾಕೆಂದ್ರೆ ಮಲ್ಟಿ ಕೆಲ್ಸಗಳನ್ನ ಅಟ್ ಎ ಟೈಮ್ ಮಾಡುವಂತ ಶಕ್ತಿ ಯಾರಿಗನ್ನ ಇದೆ ಅಂತಂದ್ರೆ ಅದು ಮಹಿಳೆಗೆ ಮಾತ್ರನೇ. ಮನೆಯಲ್ಲಿ ನೋಡಿ ಮಗುಗೆ ಇದು ನವದುರ್ಗಿರ ಶಕ್ತಿ ಇರುತ್ತೆ. ಖಂಡಿತ ಅವ್ರಿಗೆ ಅಷ್ಟು ದೇವರ ಅಷ್ಟು ಶಕ್ತಿಯನ್ನ ಕೊಟ್ಟಿರ್ತಾರೆ. ಎಸ್ ಮೇಡಮ್. ಯಾಕೆಂದ್ರೆ ಮಗುನ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಮಗುಗೆ ಜನ್ಮ ಕೊಡೋದು ಒಂದು ಹೆಣ್ಣು. ಮನೆಯಲ್ಲಿ ಮಗು ಕೇಳಿದನ್ನು ಕೊಡುತ್ತೆ, ಅತ್ತೆ ಮಾವ ಕೇಳಿದನ್ನು ಕೊಡುತ್ತೆ, ತಂದೆ ತಾಯಿ ಕೇಳಿದನ್ನ ಕೊಡುತ್ತೆ, ಆ ಕಡೆ ಗಂಡ ಕೇಳಿದನ್ನ ಕೊಟ್ಕೊಂಡು ಅಟ್ ಎ ಟೈಮು ಎಲ್ಲಾ ಕೆಲಸಗಳನ್ನ ಮಾಡೋ ಅಂತ ಶಕ್ತಿ ಇರೋದು ಒಂದು ಮಹಿಳೆಗೆ ಮಾತ್ರ. ನೋಡಿ, ಹೌಸ್ ವೈಫ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹೌಸ್ ವೈಫ್ ಅಂತ ನಾವು ಹೌಸ್ ವೈಫ್ ಅಂತಾರೆ. ನಾನೆಲ್ಲ ಮಹಿಳೆಯರಿಗೆ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಂದ್ರೆ ನೀವು ಹೌಸ್ ವೈಫು, ನಾನು ಹೌಸ್ ವೈಫು ಅಂತ ಅದನ್ನ ಕಡಿಮೆ ಮಾಡಿ ಅದು ಹೇಳೋ ಸ್ಟೈಲೇ ಆಗಿರುತ್ತೆ. ನಾನು ಹೌಸ್ ವೈಫ್ ರೀ ಅಂತ ಹೇಳ್ಬಿಟ್ಟು. ಹೌಸ್ ವೈಫ್ ಅನ್ನೋದು ಒಂದು ದೊಡ್ಡ ಜಾಬ್ ಆಕ್ಚುಲಿ. ಅದು ನೀವು ಸೇವೆ, ಅದಕ್ಕೆ ಸ್ಯಾಲ್ರಿನೇ ಕೊಡಲ್ಲ ಆಯ್ತಾ, ಅದಕ್ಕೆ ಇನ್ಕಮ್ ಅನ್ನೋದೇ ಇಲ್ಲ. ನೀವು ಉಚಿತವಾಗಿ ಸೇವೆ ಕೊಡ್ತಾ ಇದ್ರೆ ಎಲ್ಲ ಒಂದು ಕುಟುಂಬಕ್ಕೆ, ಅದು ಸೇವೆಗೆ ಬರುತ್ತೆ. ನೀವು ಸೇವೆಗೆ ತಗೊಂಡಾಗ ಸ್ಯಾಲ್ರಿ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಅದೇನ್ ದೊಡ್ಡ ವಿಚಾರ ಆಗೋದಿಲ್ಲ. ಯಾಕಂದ್ರೆ ಆ ರೀತಿ ಸೇವಾ ಮನೋಭಾವನೆ ಇಟ್ಕೊಂಡು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ನೀವು ಅಷ್ಟು ಕುಟುಂಬಕ್ಕೆ ನೀವು ಸೇವೆ ಮಾಡ್ತಿರಲ್ಲ, ಅದು
ದೊಡ್ಡ ಜಾಬ್ ಆಕ್ಚುಲಿ. ಆ ಮನೆಯಲ್ಲಿ ಏನೆಲ್ಲ ನಿಮ್ಮಿಂದ ಸರ್ವಿಸ್ ತಗೊಂತಾ ಇದ್ದಾರೆ ಅವರೆಲ್ಲ ನಿಮಗೆ ಜೀವನ ಪರ್ಯಂತ ಕೃತಜ್ಞರಾಗಿರ್ಬೇಕು ನಾವು ಸಾಯೋವರೆಗೂ ಕೂಡ. ಯಾವುದೇ ಕಾರಣಕ್ಕೂ ಮಹಿಳೆ ನಾನು ಕಡಿಮೆ, ನಾನು ಮನೆಯಲ್ಲೇ ಇದ್ದೀನಿ, ದಿಸ್ ಇಸ್ ನೋ ಥಿಂಕಿಂಗ್, ಈ ತರ ಥಿಂಕಿಂಗ್ ಇಟ್ಕೊಳ್ಳೇಬೇಡಿ ಮೈಂಡಲ್ಲಿ. ಫಸ್ಟ್ ಅದನ್ನ ನಿಮ್ಮ ಮೈಂಡಿಂದ ತೆಗೆದು ಆಚೆ ಹಾಕ್ಬಿಡಿ. ನೀವು ಮಾಡೋ ಸೇವೆಗೆ ಅವ್ರು ಯಾವತ್ತೂ ನಿಮ್ಮ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ವಿಚಾರ ಏನಂತಂದ್ರೆ, ನಮ್ಮ ಮಹಿಳೆಯರಿಗೆ ಎಷ್ಟೋ ಜನ ಇವತ್ತು ಚೆನ್ನಾಗಿ ಓದಿರೋರು ಮನೆಗಳಲ್ಲಿದ್ದಾರೆ. ನೀವು ಮನೆಯಿಂದನೇ ಎಷ್ಟೋ ಕೆಲಸ ಮಾಡ್ಬೋದು. ಇವತ್ತು ಟೆಕ್ನಾಲಜಿ ಇದೆ, ಮೊಬೈಲ್ ಇದೆ, ಲ್ಯಾಪ್ಟಾಪ್ ಅಂತೆ, ಏನೋ ಟ್ಯಾಬ್ ಅಂತೆ, ಎಷ್ಟೋ ಒಂದು ಟೆಕ್ನಾಲಜಿ ಇದೆ. ಅದನ್ನೇ ಉಪಯೋಗಿಸ್ಕೊಂಡು ನೀವು ಮನೆಯಿಂದನೇ ಕೆಲಸ ಮಾಡ್ಬೋದು. ನಿಮ್ಗೆ ಆ ರೀತಿ ಇಂಟ್ರೆಸ್ಟ್ ಇದ್ದಾಗ ಒಂದಷ್ಟು ಹುಡುಕಿ, ನಾನು ಇಲ್ಲೇ ಕೂತ್ಕೊಂಡಿದ್ರೆ ನಾನು ಏನ್ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮನೆಗೆ ಸೀಮಿತ ಆಗ್ಬೇಡಿ. ಯಾಕೆಂದ್ರೆ ಮನೆಯಲ್ಲಿ ಯಾವಾಗ್ಲೂ ಇರುತ್ತೆ, ತೊಳೆದಿದೆ ತೊಳಿ, ಉಡ್ಕಿ ಏನೋ ಉಜ್ಜಿದ್ದೆ ಉಜ್ಜು, ಎತ್ತಿಟ್ಟಿದೆ ಎತ್ತಿಡು ಅಂತ ಮನೇಲಿ ಮಾಡ್ದಷ್ಟು ಇರುತ್ತೆ. ಬಟ್ ಅದ್ರ ಜೊತೆಗೆ ಅದನ್ನೇ ಮಾಡ್ಕೊಂಡು ಇಳ್ದಿರ ಇನ್ನೊಂದು ಎಕ್ಸ್ಟ್ರಾ ಏನೋ ಒಂದು ಸ್ಕಿಲ್ ಕಲೀರಿ. ಯಾಕೆ ಅಂದ್ರೆ ಜೀವನದಲ್ಲಿ ಕಲಿಕೆ ಅನ್ನೋದು ಸಾಯೋವರೆಗೂ ಇರುತ್ತೆ. ಹೇಳ್ತಾರಲ್ಲ, ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ, ನೀವು ಅಷ್ಟು ಜ್ಞಾನ ಇದ್ರು ಕೂಡ ವಿವೇಕಾನಂದ್ರಿಗೆ ಅವ್ರ ಸಮುದ್ರದಲ್ಲಿ ಕೈ ತರ ಹತ್ಬಿಟ್ಟು ಎಲ್ಲೋ ಒಂದು ಡ್ರಾಪ್ ಬಂದಾಗ ಹೇಳ್ತಾರಂತೆ, ನಾನು ಇಷ್ಟೇ ಜ್ಞಾನವನ್ನ ಪಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು. ಅಷ್ಟು ದೊಡ್ಡ ಮೇಧಾವಿ ವಿವೇಕಾನಂದ ಅಂತವ್ರೆ ನಾನು ಇಷ್ಟೇ ಜ್ಞಾನ ಪಡ್ಕೊಂಡಿರೋರು ಅಂದಾಗ ನಾವ್ ಯಾಕೆ ಒಂದು ಇಷ್ಟಿಗೆ ಸೀಮಿತ ಆಗ್ಬೇಕು? ನಾನು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ, ಟ್ರಿಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ, ಸಾಕಪ್ಪ ಓದಿದ್ದು ಅನ್ಕೊಳ್ತಾರೆ. ಲೈಫ್ ಅಲ್ಲಿ ಯಾವಾಗ್ಲೂ ಅಪ್ಡೇಟ್ ಆಗ್ತಾ ಬೇಕು. ಇಲ್ಲ ಅಂದ್ರೆ ನೀವು ಔಟ್ಡೇಟೆಡ್ ಆಗಿ ಹೋಗ್ಬಿಡ್ತೀರಾ. ಅಪ್ಡೇಟ್ ಯಾವಾಗ ಆಗ್ತಿರೋ ಲೈಫ್ ಟೈಮ್ ನೀವು ಸಾಯೋವರೆಗೂ ಸಹ ನಿಮ್ಗೆ ಮಾಡೋಕೆ ಕೆಲಸ ಇರುತ್ತೆ. ನೀವು ದುಡಿಬಹುದು, ಲೈಫ್ ನ ಯಾವ್ದೋ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಬಟ್ ಲರ್ನಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಬಟ್ ನಮ್ಮ ಮಹಿಳೆಯರಲ್ಲಿ ಏನ್ ತಪ್ಪು ಮಾಡ್ತಾರೆ ಏನ್ ಗೊತ್ತಾ ಮೇಡಮ್? 24 hours ಬೇಕಾದ್ರೆ ಮೊಬೈಲ್ ನೋಡ್ತಾರೆ, ಬಟ್ ಏನೋ ಒಂದು ಅದರಿಂದ ಕಲಿಯೋದಿಲ್ಲ. ಮೊಬೈಲ್ ನೋಡ್ತಾರೆ, ಮತ್ತೆ ಸೀರಿಯಲ್ಸ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದ್ರ ಬಗ್ಗೆ ನನ್ಗೆ ಸೀರಿಯಲ್ಸ್ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಮೇಡಮ್. ಸೀರಿಯಲ್ಸ್ ನೋಡೋ ಬದಲು ನೀವು ನಿಮ್ ಮಗುಗೆ ಸ್ವಲ್ಪ ಹೇಳ್ಕೊಡಿ, ಒತ್ತಡ ಕೊಡಿ. ಒಂದ್ ಸ್ವಲ್ಪ ಮಗುನ್ ಕುಳಿಸ್ಕೊಂಡು ಪ್ರೀತಿಯಿಂದ ಮಾತಾಡಿ, ಆ ಟೈಮಲ್ಲಿ ಮಕ್ಕಳು ಕೊಡಿ, ಒಂದ್ ಕಡೆ ಕರ್ಕೊಂಡೋಗಿ ಒಂದ್ ಕಡೆ ಅವ್ರನ್ನ ಏನೋ ಒಂದ್ ಆಕ್ಟಿವಿಟಿಯಲ್ಲಿ ನೀವು ತೊಡಗಿಸ್ಕೊಳ್ಳಿ. ನಿಮ್ಗೆ ಖುಷಿ ಸಿಗೋ ಖುಷಿ ಅದೇ ಒಂಥರ ನಿಮ್ಗೆ ಫೀಲ್ ಆಗುತ್ತೆ. ಹೌದೌದು. ನೋಡಿ ಮೇಡಮ್, ಆಕ್ಚುಲಿ ಶೈಲಜಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್ಗೆ ತುಂಬಾ ವಿಚಾರ ಹೇಳ್ಬೇಕಂತ ಇದೆ ಮನ್ಸಲ್ಲಿ. ಬಟ್ ಅವ್ರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೊಂದ್ ರೀತಿ ಮನ್ಸಲ್ಲಿ ಇದು ಫಸ್ಟ್ ಟೈಮ್, ಬಟ್ ನೆಕ್ಸ್ಟ್ ಟೈಮ್ ಕರೆಸ್ತೀವಿ. ಕೊಟ್ಟಿರೋ ಇದು ಒಂದು ಅವಕಾಶ. ನನ್ಗೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟೊಂದು ಹೇಳೋದಕ್ಕೂ ಒಂಥರ, ಬಟ್ ಮೇಡಮ್ ಮನ್ಸಲ್ಲಿ ಸಾಕಷ್ಟು ವಿಚಾರ ಇದೆ. ಆದ್ರೂ ನಾನು ಅವರ ಧೈರ್ಯದಿಂದ ನಾನು ಇಷ್ಟು ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ. ಎಸ್, ನೋಡಿ ಮೇಡಮ್, ನಮ್ಮ ಉದ್ದೇಶನೇ ಅದು. ನಾವು CTVಯ ಪ್ರಯತ್ನ ಏನಿದೆ, ಮಹಿಳೆ ಏನು ಯಾವತ್ತು ಎಷ್ಟೋ ಸಾಧನೆ ಮಾಡಿದ್ದಾರೆ ಮೇಡಮ್, ಬಟ್ ಹೊರಗಡೆ ಗೊತ್ತಾಗ್ತಾ ಇಲ್ಲ. ಒಂದಷ್ಟು ಮಹಿಳೆಯರನ್ನ ನಾವೀಗ ಪರಿಚಯಿಸಿದಾಗ ನೀವು ಸಾಕಷ್ಟು ಅನುಭವ ಹೇಳಿದ್ರಿ. ನಿಮ್ಮ ಅನುಭವಗಳು ಎಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ. ಮೇಡಮ್ ಅವ್ರ ಮನಸ್ಸಲ್ಲಿ ಸಾಕಷ್ಟಿದೆ ಹೇಳೋದಕ್ಕೆ, ಬಟ್ ಡೈರೆಕ್ಟ್ ಆಗಿ ಕುತ್ಕೊಂಡು ಹೇಳಿದಾಗ ಸಾಕಷ್ಟು ಐಡಿಯಾಸ್ ನ ಕೊಡ್ತಾರೆ, ಶಿಕ್ಷಣದ ಬಗ್ಗೆ, ಮಕ್ಕಳ ಬಗ್ಗೆ, ಎಲ್ಲದ್ರ ಬಗ್ಗೆನೂ. ಬಟ್ ಮೇಡಮ್ ಮುಂದೆ ಕ್ಯಾಮ್ರಾ ಇರೋದ್ರಿಂದ ಮೇಡಮ್ ಎಲ್ಲೋ ಒಂದ್ ಕಡೆ ಪದಗಳು ಸ್ವಲ್ಪ ಬರ್ತಾ ಇಲ್ಲ. ಪಾಠ ಮಾಡೋಕೆ ಫ್ರೀ ಆಗಿ ನಾವು ಪಾಠ. ಹೌದು ಮೇಡಮ್, ನೀವು ಹಗಲೆಲ್ಲ ನಿಂತ್ಕೊಂಡು ಮಕ್ಕಳ ಮುಂದೆ ಬೋರ್ಡ್ ಮುಂದೆ ಇದು ಚಾಕ್ಪೀಸ್ ಇಟ್ಕೊಂಡು ಅಷ್ಟು ಪಾಠ ಮಾಡ್ತೀರಿ. ಅಷ್ಟು ಆರಾಮಾಗಿ ಮಾಡ್ತೀವಿ ಮೇಡಮ್ ನಾವು. ಒಂದ್ ಪಾಠ ಅಂದ್ರೆ ಅಷ್ಟು ಇಷ್ಟಪಟ್ಟು ಮಾಡ್ತೀವಿ. ಹೌದು, ಆದ್ರೆ ಕ್ಯಾಮ್ರಾ ಫೇಸ್ ಮಾಡೋದ್ರಿಂದ ನಮ್ಗೆ ಇಲ್ಲ ಮೇಡಮ್, ಇದು ಹೊಸ ಅನುಭವ. ಎಲ್ಲರೂ ಸಹ ಬರ್ಬೇಕು, ಮುಂದೆಗೆ ಮಾತಾಡ್ಬೇಕು. ಇನ್ನೊಂದು ಸೀರಿಯಲ್ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ, ಅದೇ ಮೇಡಮ್ ಹೇಳಿದ್ದು ಒಂದು ಉತ್ತಮವಾದಂತಹ ವಿಷಯ. ಅದು ದಯವಿಟ್ಟು ಒಂದಷ್ಟನ್ನ ಪಕ್ಕಕ್ಕೆ ಇಟ್ಬಿಡಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ನೋಡ್ಬೇಕಾ ನೋಡಿ, ಬೇಡ ಅಂತ ಹೇಳಿಲ್ಲ. ಬಟ್ ಮನಸ್ಸಿಗೆ ಏನು ನಿಮ್ಗೆ ಖುಷಿ ಕೊಡುತ್ತೆ ಒಂದು ಸ್ವಲ್ಪ ಲಿಮಿಟೆಡ್, ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ಲಿ. ಸೊ ಯಾವಾಗ್ಲೂ ಸಾಯಂಕಾಲ ಆದಂದ್ರೆ ದೊಡಬುಡ ಅಂತ ಕೆಲವರೆಲ್ಲ ಹೆಂಗಸರು ಕೆಲಸ ಮಾಡ್ಬಿಟ್ಟು ಈ ಸೀರಿಯಲ್ ಬರುತ್ತೆ ಅದು ನೋಡಿ 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 ಕೆಲವರು ಮೆಂಟಲಿನೇ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಕಲಿತಾರೆ ಮೇಡಮ್ ಮನೆಯಲ್ಲಿರೋರಿಗೆ. ಹೌದು, ಅದ್ರಲ್ಲಿ ಏನ್ ಪಾಸಿಟಿವ್ ಏನ್ ಕಲ್ಸೋದಿಲ್ಲ. 10% ಅಷ್ಟೇ ಪಾಸಿಟಿವ್ನೆಸ್ ಇರುತ್ತೆ. 90% ಒಂದು ಹೆಣ್ಣಿನ ಒಂದು ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡೋ ತರನೇ ಇರುತ್ತೆ. ಅದರಿಂದ ಒಂದಷ್ಟು ಜನ ಮಹಿಳೆಯರು ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಏನಂತಂದ್ರೆ ನೀವು ಮೊಬೈಲ್ ನೋಡಿ, ಟಿವಿ ನೋಡಿ ಬೇಡ ಅಂತ ಹೇಳಿಲ್ಲ, ಬಟ್ ಏನು ನಿಮ್ಗೆ ಓಕೆ ಪಾಸಿಟಿವ್ ಆಗಿರೋದನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದಷ್ಟು ನೆಗೆಟಿವ್ ಥಾಟ್ಸ್ ಇಂದ ಆಚೆ ಬನ್ನಿ. ಯಾಕೆಂದ್ರೆ ಆ ನೆಗೆಟಿವ್ ಥಾಟ್ಸ್ ಇಂದ ಎಲ್ಲೋ ಒಂದ್ ಕಡೆ ಎಲ್ಲರ ಲೈಫಲ್ಲೂ ಒಂದ್ ರೀತಿ ಡಿಸ್ಟರ್ಬೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂಡ್ ಫೈನಲಿ ಮೇಡಮ್, ನಮ್ಮ ಒಂದು CTVಯಲ್ಲಿ ವಿನೂತನ ಪ್ರಯತ್ನವಾಗಿ ಈ ಮಹಿಳಾ ಸಾಧಕರ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಈ ಕಾರ್ಯಕ್ರಮ ನಂಗೆ ತುಂಬಾ ಖುಷಿ ಕೊಡ್ತು ಮ್ಯಾಮ್. ನಾನು ಮೊದಲನೇ ಸಾರಿ ನೋಡಿದ್ರಿಂದ ನನಗೆ ತುಂಬಾನೇ ಅನುಭವಗಳಾಯ್ತು. ನಿಮ್ಮಿಂದನೂ 4 ಜನಕ್ಕೆ ನಾನು ಏನಾದ್ರೂ ಒಂದು ಮೆಸೇಜ್ ಕೊಡೋ ತರ ನನ್ಗೆ
ಅವಕಾಶ ಸಿಕ್ತು ಇಲ್ಲಿಂದ ನಿಮ್ಗೆಲ್ಲರಿಗೂ ನನ್ನ ಕೃತಜ್ಞತೆ ಆಗಿರುತ್ತೆ. ಪ್ರೋಗ್ರಾಮ್ಸ್ ನ ಹೆಚ್ಚಾಗಿ ಮಾಡ್ತಾ ಇರಿ, ನಮ್ಮಂತವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ತುಂಬಿ ಮಹಿಳೆಯರಿಗೂ ಒಂದ್ ಸ್ವಲ್ಪ ಅವ್ರಿಗೆ ಅವಕಾಶಗಳು ಕೊಟ್ಟಿದ್ದಕ್ಕೆ. ಹೌದು ಮೇಡಮ್, ನೀವು ಓಕೆ ಇಲ್ಲ ಇಲ್ಲ ಮೇಡಮ್, ನಾವು ಸದಾ ನಾವೆಲ್ಲರಿಗೂ ಸಪೋರ್ಟೇ ಮೇಡಮ್. ಮಾಧ್ಯಮ ಅನ್ನೋದು ಎಲ್ಲರಿಗೂ ಸಪೋರ್ಟಿವ್ ಆಗಿರ್ಬೇಕೇ ಬಿಡ್ತು, ನಾರ್ಮಲ್ ಪೀಪಲ್ ಇಂದ ಎಲ್ಲರಿಗೂ ರೀಚ್ ಆಗ್ಬೇಕು. ಮಾಧ್ಯಮ ಅಂದ್ರೇನೆ ಅದು ಸಮಾಜಮುಖಿ ಕಾರ್ಯಗಳನ್ನ, ಸಮಾಜಕ್ಕೆ ಒಳಿತು ತರುವಂತ ಕಾರ್ಯಕ್ರಮಗಳನ್ನ ಮಾಡೋದೇ ಮಾಧ್ಯಮ, ಆಯ್ತಾ? ಯಾಕೆಂದ್ರೆ ಇವಾಗ ನಾವು ಇವತ್ತು ಹೇಳ್ತಾ ಇದ್ರಿ ಮೇಡಮ್, ನೀವೇನಾದ್ರೂ ಹೊಸದಾಗಿ ಶಿಕ್ಷಣದಲ್ಲಿ ಕ್ಷೇತ್ರದಲ್ಲಿ ನೀವೇನಾದ್ರೂ ಒಂದು ಚಾಪು ಮೂಡಿಸ್ತೀರಾ, ಒಂದು ಕ್ರಮ ತಗೊಂಡಿದ್ದೀರಾ ಅಂದ್ರೆ ಬನ್ನಿ ನಮ್ಮ ಚಾನಲ್ಗೆ, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ. ಖಂಡಿತ ಅದನ್ನ ಹೇಳಿ, ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ರೆ ಅದನ್ನ ಸ್ಪ್ರೆಡ್ ಮಾಡೋಣ, ಸೊಸೈಟಿಗೆ ಪರಿಚಯಿಸೋಣ, ಅದ್ರಲ್ಲಿ ಏನು ತಪ್ಪಿಲ್ಲ ಮೇಡಮ್. ಅದು ಒಂದು ಒಳ್ಳೆಯ ಅವಕಾಶನೇ. ಅದಕ್ಕೋಸ್ಕರ ನಾವೆಲ್ಲ ಒಂದು ಮಹಿಳೆಯರಿಗೆ, ನಮಗೆ ತಿಳಿದಂತ ಅಷ್ಟು ಮಹಿಳೆಯರನ್ನ ಕರೆಸಿ ನಾವು ಈ ಒಂದು ಮಾರ್ಚಲ್ಲಿ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಬಟ್ ಒಳ್ಳೆ ರೆಸ್ಪಾನ್ಸ್ ಆದ್ರೆ ಬರ್ತಾ ಇದೆ, ಯಾಕಂದ್ರೆ ಇಲ್ಲಿ ಬಂದಿರೋರು ಎಲ್ಲರೂ ಮೊದಲನೇ ಸಲ ಕ್ಯಾಮ್ರಾ ಫೇಸ್ ಮಾಡಿರೋರೆ. ಹಾಗಾಗಿ ಎಲ್ಲರೂ ಸಹ ತುಂಬಾ ಹ್ಯಾಪಿ ಆಗಿದ್ದಾರೆ ಇಲ್ಲಿ ಬಂದಿರೋರೆಲ್ಲರೂ. ಮತ್ತೆ ಕೆಲವರು ನೋಡ್ತಾ ಇರೋ ಮಹಿಳೆಯರು ಅಷ್ಟೇ ಧೈರ್ಯ ಬಂತು ಬಂದಾಗ ಒಂದ್ಸತಿ ನಾವು ಇಲ್ಲಿ ಮಾತಾಡಿ ಧೈರ್ಯ ತುಂಬಿತು ನಮ್ಗೆ. ಮೇಡಮ್ ಅವರು ನಮ್ಗೆ ಒಂದ್ ಸ್ವಲ್ಪ ಧೈರ್ಯ ತುಂಬ. ಎಲ್ಲರೂ ಹೇಳ್ತಾರೆ, ನಾವ್ ಹೇಳ್ತೀವಿ ಬೇಕಾದ್ರೆ ಸಮಯ ತಗೊಳ್ಳಿ ಮೇಡಮ್ ಮಾತಾಡೋದಕ್ಕೆ ಅಂತ. ಬಟ್ ಎಲ್ರು ಬಂದಾಗ ಹಂಗಂತಾರೆ ಮೇಡಮ್, ಯಾರು ಸಹ ಟೇಕ್ ಅನ್ನ ತಗೊಂಡಿಲ್ಲ, ಎಲ್ಲರೂ ಸಹ ಸರಾಗವಾಗಿ ಮಾತಾಡ್ಕೊಂಡ್ ಬಂದಿದ್ದಾರೆ. ಸೊ ಇನ್ನಷ್ಟು ಇವಾಗ ಪ್ರೋಗ್ರಾಮ್ಸ್ ನೋಡ್ತಾ ಇರೋರು ಅಷ್ಟೇ ಮೇಡಮ್. ಈವನ್ ನಾನು ರೋಡಲ್ಲಿ ಯಾವಾಗ ಓಡಾಡ್ಬೇಕಾದ್ರೆ ನಾನು ನಿಲ್ಸ್ಬಿಟ್ಟು ಮಾತಾಡ್ತಾರೆ, ಮೇಡಮ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮೇಡಮ್, ಎಲ್ಲ ಚೆನ್ನಾಗಿ ಬರ್ತಿದೆ, ಎಷ್ಟೊಂದು ವಿಚಾರಗಳು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ನೋಡಿ, ಈ ತರ ಪಾಸಿಟಿವ್ ಆಗಿರುವಂತ ವಿಚಾರಗಳನ್ನ ತಿಳ್ಕೊಳ್ಳಿ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮೈಂಡ್ಗೆ, ನಿಮ್ಮ ಒಂದು ಮನಸ್ಸಿಗೆ ಟಚ್ ಆಗುತ್ತೆ. ಆ ಒಂದು ಬದಲಾವಣೆ ನಿಮ್ಮಲ್ಲೂ ಸಹ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತೆ. ಒಂದು ಸ್ಟೆಪ್ ಮೇಲೆ ಹೋಗ್ಬೋದು ಖಂಡಿತ. ಮೇಡಮ್ ನಮ್ಮ ಒಂದು ಚಾನಲ್ಗೆ ಬಂದು, ನಮ್ಮ ಒಂದು ಕರೆಗೆ ಕೂಗುಟ್ಟಿ ನೀವು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಒಂದು ಚಾನಲ್ ಕಡೆಯಿಂದ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ಮೇಡಮ್ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಎಲ್ಲಾರ್ಗು ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಶೈಲಜಾ ಮೇಡಮ್ ಅವರ ಜೊತೆಗಿನ ಅನುಭವದ ಮಾತುಗಳು. ಮಹಿಳಾ ಸಾಧಕಿಯರ ಕಾರ್ಯಕ್ರಮವನ್ನ ಪ್ರತಿದಿನ ನೋಡಿ ಸಂಜೆ 6 ಗಂಟೆಗೆ CTV ಚಾನೆಲ್ನಲ್ಲಿ ಇವತ್ತಿನ ವಿಚಾರಗಳನ್ನ ಇಷ್ಟ ಕೊಡೋದಕ್ಕೆ ಟೈಮನ್ನ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಮತ್ತೊಮ್ಮೆ ಶೈಲಜಾ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ತರ CTVನ ಪ್ರೋತ್ಸಾಹ ಕೊಡಿ, ನಮ್ಮ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನೋಡ್ತಾ ಇರಿ. ನಾವು ಸಾಕಷ್ಟು ನಿಮಗಾಗಿ, ಸೊಸೈಟಿಗಾಗಿ, ಮಹಿಳೆಯರಿಗಾಗಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಮ್ಮ ಪ್ರಯತ್ನ ಆದ್ರೆ ನಡೀತಾ ಇದೆ. ನಿಮ್ಮ ಪ್ರೋತ್ಸಾಹವಿದ್ದರೆ ನಮ್ಮ ಪ್ರಯತ್ನ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಎಪಿಸೋಡ್ನ ವಿಚಾರಧಾರೆಗಳು. ನಮಸ್ಕಾರ. ಇದು CTV. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.